ಏನೇ ಪೋಯ ಅಂತ ಒಂದು ಹೆಸರು ಕೇಳಿದಾಗ ಎಲ್ಲರ ಬಾಯಲ್ಲಿ ಬರುವಂತದ್ದು ವಿದ್ಯಾ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರ. ನಮ್ಮ ಕಾಲೇಜಿಗೆ NBA ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಕಾಲೇಜಿಗೆ ಬಹು ಮುಖ್ಯವಾಗಿ ಬೇಕಾದ NBA ಮಾನ್ಯತೆ ಪಡ್ಕೊಂಡಿದೆ. ಅವ್ರು ನಿಜವಾಗಿ ಪ್ರತಿಭಾನ್ವಂತರಾಗಿದ್ರೆ, ಅವರಿಗೆ ಫೈನಾನ್ಸಿಯಲ್ ಬ್ಯಾಕ್ ಗ್ರೌಂಡ್ ಸರಿಯಾಗಿ ಇಲ್ಲ ಅಂತ ವಿದ್ಯಾರ್ಥಿಗಳನ್ನ ನಾವೇನ್ ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ, ಅವರಿಗೆ ಫ್ರೀ ಎಜುಕೇಶನ್ ಕೊಡ್ತೀವಿ. ಇಡೀ ಮಂಗಳೂರು ನಲ್ಲಿ ಈವನ್ ಬೇರೆ ಎಲ್ಲಾ ಕಾಲೇಜಿಗೆ ಕೇಳಿದ್ರು ಕೂಡ ನಮ್ಮ ಪ್ರಿನ್ಸಿಪಲ್ ಅಂತ ಹೆಸರು ಕೇಳಿದ್ರೆ ಅವ್ರು ಹೇಳೋದು, ಓ ಹಿ ಇಸ್ ವೆರಿ ಟೆಕ್ನಿಕಲಿ ಸ್ಟ್ರಾಂಗ್. So this field has a lot of opportunities and especially emerging fields like machine learning, data science, IoT. These all are very important. ನಮ್ಮ ಕಾಲೇಜಿನ 10 ಪ್ರಾಜೆಕ್ಟ್ಗಳು ಸೆಲೆಕ್ಟ್ ಆಗಿ ಅದಕ್ಕೆ ಕರ್ನಾಟಕ ಸರ್ಕಾರದಿಂದ 36 ಲಕ್ಷ ಧನ ಸಹಾಯ ಸಿಕ್ಕಿದೆ. ಇದು ನಿಜವಾಗ್ಲೂ ಒಂದು ಕಾಲೇಜಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಈ ರೋಬೋವರ್ ಮತ್ತೆ ರೋಬೋ ಸಾಕರ್ ಅಂತ ಒಂದು ಕಾಂಪಿಟೇಷನ್ ಬಂದಾಗ ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸ್ ನಮ್ಮ ಕಾಲೇಜಿಗೆ ಕಟ್ಟಿಟ್ಟು ಬುತ್ತಿ. ಸ್ಮಾರ್ಟ್ ಸಿಸ್ಟಮ್ ಈ ಎಲ್ಲ ಡಿಸಾರ್ಡ್ ಆಕ್ಸಿಜನ್ ಲೆವೆಲ್, ನಾ ಹೇಳಲ್ಲ ಡಿಸಾರ್ಡ್ ಆಕ್ಸಿಜನ್ ಲೆವೆಲ್, pH ಅಮೋನಿಯಾ, ಅದನ್ನ ಅದೇ ಮೇಂಟೈನ್ ಮಾಡೋದು. ಓಕೆ ಓಕೆ, ಇದನ್ನ ನೀವು ಕಂಡುಹಿಡಿದಿದ್ದೆ? NBA ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಫ್ಯಾಕಲ್ಟಿ ಇಲ್ಲ ಅಂತ ಡೌಟ್ ಪಡುವಂತ ಅವಶ್ಯಕತೆನೇ ಇಲ್ಲ. ಅಲ್ಲಿ ನಮ್ಮಲ್ಲಿ ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ. ಹಾಸ್ಟೆಲ್ ಬಗ್ಗೆ ಹೇಳ್ಬೇಕು ಅಂತ ಬಂದ್ರೆ ವಾರ್ಡನ್ ಇಂದ ಹಿಡಿದು ಊಟ ತನಕ ಫುಲ್ ಮನೆ ತರ ಫೀಲ್ ಆಗ್ತದೆ. ಉದ್ಯೋಗ ತಗೊಳ್ಳೋದಲ್ಲ, ಉದ್ಯೋಗ ಕೊಡ್ಲಿಕ್ಕೂ ನಾನು ರೆಡಿ ಇರಬೇಕು ಅನ್ನುವಂತ ಒಂದು ಮನಸ್ಥಿತಿಯನ್ನು ನಾವಿಲ್ಲಿ ಬೆಳೆಸ್ತಾ ಇದ್ದೀವಿ. ಒಂದು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಯಾವ ತರ ಲ್ಯಾಬ್ ಸೆಟಪ್ ಮಾಡಬೇಕು, ಆ ರೀತಿಯ ಲ್ಯಾಬ್ ಅನ್ನು ನಾವಿಲ್ಲಿ ಸೆಟಪ್ ಮಾಡಿದ್ದೀವಿ. ಇದು ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ ಅಂತ, ಇದು ನಾವು ಶುಗರ್ ಪೇಷಂಟ್ಸ್ಗೆ ಯೂಸ್ ಮಾಡ್ತೇವೆ. ಇದು ನರ್ವ್ ಕಂಡೀಷನ್ ಚೆಕ್ ಮಾಡ್ತದೆ. ಈ ತರ ಜಿಮ್ ಫೆಸಿಲಿಟಿ ಇಡೀ ಮಂಗಳೂರಲ್ಲಿ ಇರೋದು ನಮ್ಮ ಕಾಲೇಜ್ ಅಂತ ಹೇಳಲಿಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಇರುವಂತ ಒಟ್ಟು 29 ಕಾಲೇಜ್ಗಳಿಗೆ ಮಾತ್ರ QS ರೇಟಿಂಗ್ ಸಿಕ್ಕಿದೆ, ಅದರಲ್ಲೂ ನಮ್ಮ ಕಾಲೇಜ್ ಒಂದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಮೂಡಬಿದ್ರೆಗೆ ಬಂದಿದ್ದೀನಿ. ನೋಡಿ, ನನ್ನ ಹಿಂದೆ ಎನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾಸಂಸ್ಥೆ ಇದೆ. ಈ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕೊಡಬೇಕು ಅಂತ ಇಲ್ಲಿ ಸರಿಸುಮಾರು 20 ಎಕರೆ ಜಾಗದಲ್ಲಿ ಈ ಕ್ಯಾಂಪಸ್ ಇರುವಂಥದ್ದು. ಸೊ ಆ ಕ್ಯಾಂಪಸ್ನ ಒಳಗಡೆನೆ ನಾನಿವತ್ತು ಹೆಗ್ಗದ್ದೆ ಸ್ಟುಡಿಯೋ ಜೊತೆಗೆ ಬಂದಿದ್ದೀನಿ. ಸೊ ನಾನು ಇಲ್ಲಿಗೆ ಬಂದಾಗ ನನಗೆ ಈ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ಕೊಡಲೇಬೇಕು ಅಂತ ಅನ್ನಿಸ್ತು. ಯಾರ್ಯಾರು ಇಂಜಿನಿಯರಿಂಗ್ ವಿಭಾಗದಲ್ಲಿ ಓದಬೇಕು ಅಂತ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿದ್ದೀರಾ, ಅಥವಾ ಯಾರಿಗೆ ಆ ಸಬ್ಜೆಕ್ಟ್ ಬಗ್ಗೆ ತುಂಬ ಚೆನ್ನಾಗಿ ಓದಬೇಕು, ಇಲ್ಲಿ ಇದ್ದು ಓದಬೇಕು, ಹಾಸ್ಟೆಲ್ ಫೆಸಿಲಿಟೀಸ್ ಬೇಕು, ಫ್ರೀ ಸೀಟ್ಸ್ಗಳು ಬೇಕು ಅಂತ ಯೋಚನೆಯಲ್ಲಿ ಇದ್ದೀರಾ, ಸೊ ಅವರೆಲ್ಲರಿಗೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಇಲ್ಲಿ ಫ್ರೀ ಎಜುಕೇಷನ್ ಇದೆ, ಉಳಿದು ಓದೋದಕ್ಕೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. 1500ಕ್ಕೂ ಅಧಿಕ ಮಕ್ಕಳು ಇಲ್ಲಿ ಓದ್ತಿದ್ದಾರೆ. ಕಳೆದ 18 ವರ್ಷದಿಂದ ಅನೇಕ ಮಕ್ಕಳು ಇಲ್ಲಿ ಓದಿ ಹೊರಗಡೆ ಹೋಗಿ ಜಾಬ್ ಮಾಡಿಕೊಂಡು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಒಂದು ಒಳ್ಳೆಯ ಲೆವೆಲಲ್ಲಿ ಕೂಡ ಅವರು ಇದ್ದಾರೆ. ಸೊ ನನಗೆ ಈ ವಿದ್ಯಾಸಂಸ್ಥೆಯ ಬಗ್ಗೆ ಮಾತಾಡೋದಕ್ಕೆ, ಇಲ್ಲಿನ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಇಲ್ಲಿನ ಡೀನ್ ಅಕಾಡೆಮಿಕ್ಸ್ ಆಗಿರುವಂತಹ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಅವರು ಇಲ್ಲೇ ಇದ್ದಾರೆ. ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗೋಕೆ ರೆಡಿ ಆಗಿದ್ದಾರೆ. ಸರ್ ಬನ್ನಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಸೊ ನಿಮಗೂ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೀನಿ ಸರ್. ಇವತ್ತು ನಾವು ಬೆಂಗಳೂರಿಂದ ಸರಿಸುಮಾರು 270-280 ಹತ್ರ 300 ಕಿಲೋಮೀಟರ್ ದೂರಕ್ಕೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಾವು ಸುಮಾರು ಸ್ಕೂಲು ಕಾಲೇಜಸ್ಗಳನ್ನು ಆಗಾಗ ಭೇಟಿ ಆಗ್ತಾ ಇರ್ತೀವಿ, ಕ್ಯಾಂಪಸ್ಗಳನ್ನು ತೋರಿಸೋ ಪ್ರಯತ್ನವನ್ನು ಜನರಿಗೆ ಮಾಡ್ತಾ ಇರ್ತೀವಿ. ಆದರೆ ಇಂಜಿನಿಯರಿಂಗ್ ವಿಭಾಗಕ್ಕೆ ಇಷ್ಟೊಂದು ದೊಡ್ಡ ಸಂಸ್ಥೆ ಇಲ್ಲಿದೆ ಅನ್ನೋದು ಗೊತ್ತಾದಾಗ ಇದ್ರ ಬಗ್ಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು. ಈಗ ಇಂಜಿನಿಯರಿಂಗ್ ಕಾಲೇಜು ಅಂತ ಹೇಳಿದ್ರೆ ಬೇರೆ ಕಡೆನೂ ಸುಮಾರು ಇರ್ಬೋದು, ಆದರೆ ನಿಮ್ಮ ಸಂಸ್ಥೆ ಎಷ್ಟು ವಿಶೇಷ, ಯಾವ ರೀತಿಲಿ ಭಿನ್ನ ಅಂತ ಬೇಕು ಅಂತ. ಓಕೆ, ನಾನು ಇವಾಗ ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಡ್ಬೇಕಂತ ಹೇಳಿದ್ರೆ, ನಮ್ಮ ವಿದ್ಯಾಸಂಸ್ಥೆ VTU ಗೆ ಅಫಿಲೇಟ್ ಆಗಿದ್ದು ಹೊಸ ದೆಹಲಿಯ AICTE ಇಂದ ಅನುಮೋದನೆ ಪಡ್ಕೊಂಡಿದೆ. ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳೋದಂತಂದ್ರೆ, ನಮ್ಮ ಕಾಲೇಜಿಗೆ NBA ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಕಾಲೇಜಿಗೆ ಬಹು ಮುಖ್ಯವಾಗಿ ಬೇಕಾದ NBA ಮಾನ್ಯತೆ ಪಡ್ಕೊಂಡಿದೆ. ಸೊ ಯಾವಾಗ ನಾವು MBA ಮಾನ್ಯತೆ ಪಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಇಲ್ಲಿ ಫೆಸಿಲಿಟಿ ವೈಸ್ ಬಗ್ಗೆ ಯಾವುದೇ ಡೌಟ್ ಮಾಡ್ಬೇಕಂತಿಲ್ಲ. ನನಗೆ ಪ್ರತಿಯೊಂದು ಕೂಡ ನಮ್ಗೆ ಇಲ್ಲಿ ಸಿಗ್ತದೆ. ನನಗೆ ಒಬ್ರು ಸ್ಟೂಡೆಂಟ್ ಹೇಳ್ತಾ ಇರುವಂತದ್ದನ್ನ ಕೇಳ್ಪಟ್ಟೆ ನಾನು. ನಮ್ಮ ಸಂಸ್ಥೆ ಬರೀ ವಿದ್ಯೆಯನ್ನ ಮಾತ್ರ ಹೇಳ್ಕೊಡೋದಲ್ಲ, ಬೇರೆ ವಿಚಾರದಲ್ಲೂ ತುಂಬಾ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ. ಬೇರೆ ವಿಚಾರ ಅಂದ್ರೆ ಏನು ಸರ್? ಸರ್ ನೋಡಿ,
ಯಾವುದೇ ಒಂದು ವಿದ್ಯಾರ್ಥಿ ಒಂದು ಕಾಲೇಜಿಗೆ ಸೇರ್ಬೇಕು ಅಂತ ತಿಳ್ಕೊಂಡಾಗ Okay. ಅವ್ರು ಏನ್ ತಿಳ್ಕೊತಾರೆ, ನನಗೆ ಒಂದು ಅಕಾಡೆಮಿಕ್ ಅಲ್ಲಿ Yes. ಚೆನ್ನಾಗಿ ಮಾರ್ಕ್ಸ್ ಬರ್ಬೇಕು ಅಂತ ತಿಳ್ಕೊತಾನೆ. ಹೌದು ಕರೆಕ್ಟ್. ನಿಜವಾಗಿ ತಿಳ್ಕೊಬೇಕಾದ್ರೆ ಅದು ಎಸ್ಪೆಷಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಾಗ ಓಕೆ ವಿದ್ಯಾರ್ಥಿ ನೋಡೋದು ನನಗೆ ಉದ್ಯೋಗಾವಕಾಶ ಹೇಗಿರ್ತದೆ ಅಂತ. ಎಸ್ ಎಸ್ ಉದ್ಯೋಗಾವಕಾಶಕ್ಕೆ ಅಕಾಡೆಮಿಕ್ ಎಕ್ಸಲೆನ್ಸ್ ಒಂದೇ ನೋಡಿದ್ರೆ ಸಾಕಾಗುದಿಲ್ಲ. ಹೌದು. ಹಾಗಾಗಿ ನಮ್ಮ ಕಾಲೇಜ್ ಸ್ಪೆಷಲ್ ಯಾಕಂತ ಹೇಳ್ಬೇಕಾದ್ರೆ 3 ವಿಷಯದಲ್ಲಿ ನಮ್ಮ ಕಾಲೇಜ್ ತುಂಬಾ ಸ್ಪೆಷಲ್ ಆಗಿದೆ. ಓಕೆ ಒಂದು ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ಅಭಿವೃದ್ಧಿ ಅಂತ ಹೇಳ್ತೀವಿ. ಓಕೆ ಇನೋವೇಷನ್, ನಾವೀನ್ಯತೆ ಅಂತ ಹೇಳ್ತೀವಿ. ಓಕೆ ಅದೇ ತರ ಉದ್ಯಮಶೀಲತೆ. ಹಾ ಹಾ ಇಲ್ಲಿ ಓಕೆ ನಾವು ಒಂದು ಡಿಗ್ರಿ ಮಾತ್ರ ಕೊಡ್ತಾ ಇಲ್ಲ, ಹಾ ಹಾ ಡಿಗ್ರಿ ಜೊತೆ ಹೊರಗಡೆ ಹೋಗಿ ವಿದ್ಯಾರ್ಥಿ ಒಂದು ಜಾಬ್ ತಗೋಬೇಕಾದ್ರೆ ಹೇಗ್ ರೆಡಿ ಆಗ್ಬೇಕು, ಓಕೆ ಹಾಗೆ ಜಾಬ್ ತಗೊಳ್ಳೋದು ಒಂದೇ ಅಲ್ಲ, ಜಾಬ್ ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ತಾನು ಒಂದು ಹೊಸ ಕಂಪನಿನೇ ಹೇಗೆ ಸ್ಟಾರ್ಟ್ ಮಾಡ್ಬೇಕು, ಇದ್ರ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಸ್ವಂತ ಉದ್ಯೋಗ ಮಾಡೋದಕ್ಕೂ ಕೂಡ ನೀವು ಫೋಕಸ್ ಮಾಡ್ತೀವಿ. ಹೌದು. ವಿದ್ಯಾರ್ಥಿಗಳು ಉದ್ಯೋಗ ತಗೊಳ್ಳೋದಲ್ಲ, ಓಕೆ ಉದ್ಯೋಗ ಕೊಡ್ಲಿಕ್ಕೂ ನಾನು ರೆಡಿ ಇರ್ಬೇಕು ಅನ್ನುವಂತ ಒಂದು ಮನಸ್ಥಿತಿಯನ್ನು ನಾವಿಲ್ಲಿ ಬೆಳೆಸ್ತಾ ಇದ್ದೀವಿ. ಓಕೆ ಸೊ ಇದು ನಮ್ಮದೊಂದು ಸ್ಪೆಷಾಲಿಟಿ. ಹಾಗಾದ್ರೆ ನಾನು ನಿಮ್ಗೆ ಅನ್ಸ್ಬೋದು, ಓ ಇದು ಎಲ್ಲ ಕಾಲೇಜು ಹೇಳ್ತಾರಲ್ಲ ಇವ್ರೇನ್ ಹೇಳೋದು ಅಂತ. ಇಲ್ಲ, ಅದಕ್ಕೆ ತಕ್ಕಾಗಿ ನಮ್ಮಲ್ಲಿರುವ ಫೆಸಿಲಿಟಿ ಕೂಡ ನಾವು ತೋರಿಸ್ತಾ ಇದ್ದೀವಿ. ಹಾಗೆ ನಮ್ ಗವರ್ಮೆಂಟ್ ಇಂದ ಏನೆಲ್ಲ ಅನುದಾನ ಸಿಕ್ಕಿದೆ, ನಮ್ಮಲ್ಲಿ ಯಾವ ತರ ಇನ್ಕ್ಯುಬೇಷನ್ ಸೆಂಟರ್ ಇದೆ, ಸೊ ನಮ್ಗೆ AICTE ಇಂದ ಸ್ಪೆಷಲ್ ಆಗಿ ಯಾವ ತರ ಒಂದು ಸ್ಪೆಷಾಲಿಟಿ ಫಂಡ್ ಸಿಕ್ಕಿದೆ, ಇದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಈಗ 18 ವರ್ಷದಿಂದ ಈ ವಿದ್ಯಾಸಂಸ್ಥೆ ಇಲ್ಲಿ ಅನೇಕ ಮಕ್ಕಳಿಗೆ ಓದಿಸಿದೆ. ಅದರಲ್ಲಿ ಫ್ರೀ ಎಜುಕೇಶನ್ ಕೂಡ ಇದೆ ಅನ್ನೋದಿದೆ. ಅದ್ರ ಬಗ್ಗೆನೂ ನಾನು ಮಾಹಿತಿಯನ್ನ ತಗೊಂತೀನಿ. ಅದಕ್ಕೂ ಮುಂಚೆ ಒಂದು ಪಾಯಿಂಟ್ ಅನ್ನ ನೀವು ಮೆನ್ಷನ್ ಮಾಡಿದ್ರಿ, NBA ಅನ್ನುವಂಥ ವರ್ಡ್ ನಿಮ್ಮ ಬಾಯಿಂದ ಬಂತು. ಸೊ ಏನಿದು NBA ಅಂದ್ರೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಈ ಮಾಹಿತಿ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಾಗ್ತದೆ. ಓಕೆ. ಒಂದು ದೇಶದಲ್ಲಿ ನಾವೊಂದು ಭಾರತ ಅಂತ ಬಂದಾಗ ಇಂಜಿನಿಯರಿಂಗ್ ಕಾಲೇಜಿಗೆ ಓಕೆ NBA ಅನ್ನೋದು ತುಂಬಾ ಪ್ರಾಮುಖ್ಯವಾಗಿ ಬೇಕಾಗಿದಂಥದ್ದು. ಇದು ಆ NBA ಪದವಿ ಇರುವಂತಹ ವಿದ್ಯಾರ್ಥಿ ಓಕೆ ಭಾರತದಲ್ಲ, ಫಾರಿನ್ ಹೋಗ್ಲಿ, ಓಕೆ ಫಾರಿನ್ ಅಲ್ಲಿ ಹೋಗಿ ಹೈಯರ್ ಎಜುಕೇಶನ್ ಓಕೆ ಅಥವಾ ಯಾವುದೇ ಕಂಪನಿಯಲ್ಲಿ ಜಾಬ್ ತಗೋಬೇಕಾದ್ರೆ ಅವರು ಆ ಪದವಿ NBA ಇದೆ ಅಂತ ಚೆಕ್ ಮಾಡ್ತಾರೆ, ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಹಾಗಾದ್ರೆ ಎಲ್ಲಾ ಸಂಸ್ಥೆಗಳಲ್ಲೂ ಇದಿರೋದಿಲ್ಲ. ಇಲ್ಲ, ಹಾ ಹಾ NBA ಅಂತ ಹೇಳಿದ್ರೆ ಓಕೆ NBA ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಕಾಲೇಜ್ ಸ್ಟಾರ್ಟರ್ ಸಿಗೋದಲ್ಲ. ಓಕೆ ನಾವು ಮಕ್ಕಳಿಗೆ ಹೇಗೆ ನೀವು ಎಕ್ಸಾಮ್ ಬರೀರಿ ಅಂತ ಹೇಳ್ತೀವಲ್ಲ, ಹಾಗೆ ನಾವು ವಿದ್ಯಾಸಂಸ್ಥೆಯನ್ನು ಕೂಡ ಒಂಥರ ಎಕ್ಸಾಮ್ ಬರ್ದಾಗ ನೀವು ಒಂದು ಎಕ್ಸಾಮ್ ಬರೀಬೇಕು. ಆವಾಗ ಏನಾಗುತ್ತೆ, ಈ NBA ಅಂತ ಹೇಳಿದಾಗ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಒಂದು ಇಂಡಿಪೆಂಡೆಂಟ್ ಬಾಡಿ ಅದು. ಅವ್ರು ಬಂದು 3 ದಿನ ಕಾಲೇಜಲ್ಲಿ ಇದ್ದು ಫೆಸಿಲಿಟಿ ಚೆಕ್ ಮಾಡ್ತಾರೆ, ಎಜುಕೇಶನ್ ಕ್ವಾಲಿಟಿ ಚೆಕ್ ಮಾಡ್ತಾರೆ, ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಉದ್ಯೋಗ ಎಷ್ಟಾಗಿದೆ ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಆ ಎಜುಕೇಶನ್ ಜೊತೆ ನಾವು ಸಾಮಾಜಿಕ ಕಳಕಳಿ ಹೇಗ್ ಬೆಳೆಸ್ತಾ ಇದ್ದೀವಿ ಅದನ್ನು ಚೆಕ್ ಮಾಡ್ತಾರೆ. ಇದೆಲ್ಲ ಚೆಕ್ ಮಾಡಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಆ ಕಾಲೇಜಿಗೆ NBA ಸಿಗ್ತದೆ. ಇಷ್ಟೆಲ್ಲ ಇದೆ. ಹಾಗಾದ್ರೆ NBA ಅಂತ ಇದೆ ಅಂತ ಹೇಳಿದ್ರೆ ಏನು ತಿಳ್ಕೊಬೇಕಂತಿಲ್ಲ ವಿದ್ಯಾರ್ಥಿಗಳು, ಅಲ್ಲಿ ಎಲ್ಲ ಫೆಸಿಲಿಟಿ ಇದೆ ಅಂತ. NBA ಯಾಕೆ ಮುಖ್ಯ ಅನ್ನೋದು ಈಗ ನೀವು ಹೇಳ್ತಿರುವಂತದ್ದು ಎಲ್ಲಾ ಫೆಸಿಲಿಟೀಸ್ ಆ ಕ್ಯಾಂಪಸ್ ಅಲ್ಲಿ ಇರುತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. ಇಲ್ಲ, ನಾವು ಇಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ, NBA ಅವ್ರು ಹೇಳಿದಂತ ಫೆಸಿಲಿಟಿ ಜೊತೆ ಹೆಚ್ಚಾಗಿ ಫೆಸಿಲಿಟಿ ಇದೆ, ಅದನ್ನು ಕೂಡ ನಾವು ಇವತ್ತು ತೋರಿಸ್ತೀವಿ. ನಮಸ್ಕಾರ, ನಾನು ಶ್ರೀದೇವಿ, ಸೆಕೆಂಡ್ ಇಯರ್ ISC ಡಿಪಾರ್ಟ್ಮೆಂಟ್, ಎನಪೋಯ ನನ್ನ ಕಾಲೇಜ್. ಉತ್ತಮ ಶಿಕ್ಷಣದ ಜೊತೆಗೆ ತಂತ್ರಜ್ಞಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪ್ರಸಿದ್ಧವಾದದ್ದು. ಕಾರ್ಯಕ್ರಮ ಅಂತ ಬಂದ್ರೆ ಕಲರವ ಅಂತಾನೆ ಹೇಳ್ಬೋದು. ಪ್ರತಿಭೆಗಳನ್ನು ಹೊರತೆಗೆಯುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ. ಖಾಲಿ ಕಲರವ ಮಾತ್ರ ಅಲ್ಲ, ಕಲರವ ಆಗಿರ್ಬೋದು, ಓಣಂ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಇಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸ್ತಿರುವಂತಹ ನಮ್ಮ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ. ಮತ್ತೆ ಪ್ರಸಿದ್ಧವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ಎನ್ಸ್ಪ್ಲಾಶ್. ಪ್ರತಿಯೊಂದು ವಿದ್ಯಾರ್ಥಿಗೂ ತನ್ನ ಪ್ರತಿಭೆಯನ್ನು ತೋರ್ಪಡಿಸ್ಲಿಕ್ಕೆ ಒಂದು ವೇದಿಕೆ ಕೊಡ್ತದೆ. ಹೇಳ್ಬೇಕಂದ್ರೆ ಪ್ರತಿಭೆ ಮೇಲೆ ಬರ್ಬೇಕಾದ್ರೆ ಒಂದು ವೇದಿಕೆ ಬೇಕೇ ಬೇಕು. ಹಾಗಾಗಿ ಒಂದು ವೇದಿಕೆಯನ್ನ ಕೊಡುವಂತಹ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಂಬಾ ಥ್ಯಾಂಕ್ಫುಲ್ ಆಗಿರುತ್ತೆ. ಆಮೇಲೆ ಹೇಳ್ಬೇಕಂದ್ರೆ ನಾವು ದೂರದ ಕುಂದಾಪುರದಿಂದ ಬಂದಿರೋದು, ಸೊ ಹಾಸ್ಟೆಲ್ ಸ್ಟೇ ಆಗ್ತಿದೆ. ಹಾಸ್ಟೆಲ್ ಬಗ್ಗೆ ಹೇಳ್ಬೇಕು ಅಂತ ಬಂದ್ರೆ ವಾರ್ಡನ್ ಇಂದ ಹಿಡಿದು ಊಟ ತನಕ ಫುಲ್ ಮನೆ ತರ ಫೀಲ್ ಆಗ್ತದೆ. ನಮ್ಮ ಕಾಲೇಜಿಂದ ಪ್ರೊವೈಡ್ ಮಾಡ್ತಿರುವಂತಹ ಟೆಕ್ನಿಕಲ್ ಟಾಕ್ಸ್ ಆಗಿರ್ಬೋದು, ಟೆಕ್ನಿಕಲ್ ಈವೆಂಟ್ಸ್ ಆಗಿರ್ಬೋದು, ಸಾಫ್ಟ್ ಸ್ಕಿಲ್ ಟ್ರೈನಿಂಗ್, ಪ್ರೆಸೆಂಟೇಷನ್ ಸ್ಕಿಲ್ಸ್ಗೋಸ್ಕರ ಕೊಡ್ತಿರುವಂತಹ ಟ್ರೈನಿಂಗ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಯೂಸ್ಫುಲ್ ಆಗಿದೆ. ಮತ್ತು ನನಗೆ ಮುಂದೆ ಜಾಬ್ಸ್ಗೆ ತುಂಬಾ ಹೋಪ್ಸ್ ಕೊಡ್ತದೆ. ಸರ್ ಆಲ್ರೆಡಿ ನಿಮ್ಗೆ ಹೇಳಿರೋ ಥರ ಈ ಒಂದು ಪ್ರಾಜೆಕ್ಟ್ ಏನಿದೆ, ಇದು AICTE IBIP ಫಂಡಿಂಗ್ ಏನು ಬಂದಿದೆ ಅದರಲ್ಲಿ ಒಂದು ಪ್ರಾಜೆಕ್ಟ್ ಇದು ಹೌದು. ಓಕೆ. ಮತ್ತು ಈ ಉಳಿದ 9 ಪ್ರಾಜೆಕ್ಟ್ಸ್ಗಳು ನಾವು ಮಾಡ್ತಾ ಇದ್ದೀವಿ. ಈಗ ಸದ್ಯ ಸ್ಟೂಡೆಂಟ್ಸ್ಗಳು ಮಾಡ್ತಾ ಇರೋ ಪ್ರಾಜೆಕ್ಟ್ಸ್ ಅಲ್ಲಿ ಇದು ಒಂದೀಗ. ಓಕೆ. ಇದು ಏನು, ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಅದನ್ನ ನಮ್ಮ ಸ್ಟೂಡೆಂಟ್ ಮೇಡಮ್ ಬನ್ನಿ ಹೇಳಿ, ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ಇದು ಡಯಾಬೆಟಿಕ್
ಪೆರಿಫೆರಲ್ ನ್ಯೂರೋಪತಿ ಅಂತ. ಇದು ನಾವು ಶುಗರ್ ಪೇಷಂಟ್ಸ್ಗೆ ಯೂಸ್ ಮಾಡ್ತೇವೆ. ಇದು ನರ್ವ್ ಕಂಡೀಷನ್ ಚೆಕ್ ಮಾಡ್ತದೆ. ಇದನ್ನು ನಾವು ಆಶಾ ಕಾರ್ಯಕರ್ತರು ಮತ್ತು ಹೆಲ್ತ್ ಚೆಕಪ್ಗೆ ಸಹ ತಗೊಂಡು ಹೋಗ್ಬೋದು. ಇದು ಈಗ ತುಂಬ ದುಬಾರಿಯಾದ ಇದ್ದದ್ದು ಉಂಟು ಆಲ್ರೆಡಿ ಹಾಸ್ಪಿಟಲಲ್ಲಿ. ಇದನ್ನು ನಾವು ತುಂಬ ಕಡಿಮೆ ಖರ್ಚಲ್ಲಿ ನಾವು ಮಾಡಿದ್ದು. ಇದು ಆ್ಯಕ್ಚುಲಿ ಫಸ್ಟ್ ನೀವು ರೆಡಿ ಮಾಡಿರುವಂಥದ್ದು. ಇದು ಆ್ಯಕ್ಚುಲಿ ಫಸ್ಟ್ ಸ್ಟೇಜಲ್ಲಿ ಉಂಟು. ಸೊ ನೆಕ್ಸ್ಟ್ ನಾವು ಇನ್ನೂ ಸಣ್ಣದಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಈ ರೀತಿ ಇನ್ನೂ 9 ಬೇರೆ ಬೇರೆ ತರದನ್ನ ನೀವು ಕಂಡುಹಿಡಿತಿದ್ದೀರಾ? ಇದೆಲ್ಲ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್, ಅಂದ್ರೆ ನೈಜ ಏನು ಇದು ಪ್ರಾಬ್ಲಮ್ ಇರುತ್ತೆ, ಡಾಕ್ಟರ್ಗಳು ಮತ್ತೆ ಅವರಲ್ಲಿ ಎಕ್ಸ್ಪರ್ಟ್ಸ್ಗಳು ಏನು ಫೇಸ್ ಮಾಡ್ತಾ ಇರ್ತಾರಲ್ಲ ಹಾಸ್ಪಿಟಲ್ಗಳಲ್ಲಿ, ಅದನ್ನ ಅವರೇ ನಮಗೆ ಪ್ರಾಬ್ಲಮ್ನ ನಾವು ಪಟ್ಟಿ ಮಾಡ್ಕೊಳ್ತೀವಿ. ಆಮೇಲೆ ಅದ್ರ ಮೇಲೆ ವರ್ಕ್ ಮಾಡಿ ಅವರಿಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ. ಮಕ್ಕಳು ಬಹುಶಃ ಇಲ್ಲಿ ಬಂದು ಹೋದ್ರೆ ಅವ್ರಿಗೆ ಇದನ್ನೆಲ್ಲ ಮಾಡೋದಕ್ಕೆ ಅವಕಾಶವನ್ನು ಸಿಗತ್ತೆ ಅಂತೀರಾ? ಹೌದು, ಅದು ತುಂಬಾ ಕಡಿಮೆ ಆ ತರ ಮಕ್ಕಳಿಗೆ ಸಿಗೋ ಅವಕಾಶಗಳು. ಯಾಕಂದ್ರೆ ಕೊಲಾಬರೇಷನ್ ಫಸ್ಟ್ ಆಫ್ ಆಲ್ ಇರಲ್ಲ ಮೆಡಿಕಲ್ ಕಾಲೇಜ್ ಜೊತೆ. ಇದ್ರೂನು ಡಾಕ್ಟರ್ಗಳ ಸಪೋರ್ಟ್ ಸಿಕ್ಕಲ್ಲ ಕೆಲವೊಮ್ಮೆ. ಬಟ್ ಇಲ್ಲಿ ಎರಡೂ ಸಿಗೋದ್ರಿಂದ ನಾವು ಇವನ್ ರಾಷ್ಟ್ರೀಯ ಒಂದು ಆಶಯದ ಜೊತೆನೂ ನಾವು ಒಟ್ಟಿಗೆ ಹೆಜ್ಜೆ ಹಾಕಿದಾಗ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು. ಇಲ್ಲಿ ಅನೇಕ ಭಾಗದ ವಿದ್ಯಾರ್ಥಿಗಳಿದ್ದಾರೆ. ನನಗೆ ಇಲ್ಲೊಬ್ರು ಕುಂದಾಪುರದವ್ರು ಇದ್ದಾರೆ ಅನ್ನೋದು ಗೊತ್ತಾಯ್ತು. ಸೊ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಈಗ ನೀವು ಕುಂದಾಪುರದವ್ರ? ಕುಂದಾಪುರದಿಂದ ಇಲ್ಲಿಗೆ ಸುಮಾರು ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಯಾಕೆ ಜಾಯ್ನ್ ಆಗಿದ್ದು ಅಂತ? ಅದಂದ್ರೆ ನಾವು ಮೊದಲು ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಸೇರೋಕೆ ಸ್ಟಾರ್ಟಿಂಗ್ ಅಲ್ಲೇ ಅಂದ್ರೆ NBA ಅದರದ್ದೆಲ್ಲ ಕಾಣ್ತೋತೆ, ಅದ್ರ ಬಗ್ಗೆ ಎಲ್ಲ ಗೊತ್ತಾಯ್ತು. ಓಕೆ. ಅಂದ್ರೆ ನಮ್ದು ಸುತ್ತಮುತ್ತ ಈ ಯಾವ್ದು ಕುಂದಾಪುರ ತಾಲೂಕಾಗೆಲ್ಲ ಈ NBA ಸರ್ಟಿಫೈಡ್ ಕಾಲೇಜ್ ಇಲ್ಲ. ಅಂದ್ರೆ ಈ ಎನಪೋಯ ಗೊತ್ತಾಯ್ತಾ, ಆಮೇಲೆ ಬಂದಾದ್ಮೇಲೆ ಗೊತ್ತಾಯ್ತು ಇಲ್ಲಿ ಒಳ್ಳೆ ಡಿಸಿಷನ್ ಆಯ್ತು. ಚೆನ್ನಾಗಿದೆಯಾ ಇಲ್ಲಿ? ಒಳ್ಳೇದೇ ಆಯ್ತು. ಅಂದ್ರೆ ನಾರ್ಮಲ್ ಈಗ ಎಲ್ಲ ಎಕಾಡೆಮಿಕ್ಸ್ ಎಲ್ಲ ರೀತಿಯಲ್ಲೂ ಮತ್ತೆ ಅದರ್ದ ಅಕಾಡೆಮಿಕ್ಸ್ ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು. ಏನೋ ಕಂಡು ಹಿಡಿತಾ ಇದ್ರಿ ಅಂತ ಹೇಳಿ ಮಾಸ್ಟರ್ ಹೇಳಿದ್ರು ನನಗೆ. ಇದು ಸ್ಮಾರ್ಟ್ ಎಕೋಕಲ್ಚರ್ ಸಿಸ್ಟಮ್ ಅನಾಲಿಸಿಸ್. ಓಕೆ. ಸ್ಮಾರ್ಟ್ ಎಕೋಕಲ್ಚರ್ ಅಂದ್ರೆ ಈಗ ನಾರ್ಮಲ್ ಈ ಎಕೋಕಲ್ಚರ್ ಮಾಡೋದ್ರಲ್ಲಿ ನಮ್ಗೆ ಮೇಜರ್ ಇಂಪಾರ್ಟೆಂಟ್ ಆಫ್ ಈ ಅಮೋನಿಯಾ, ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್, pH ಎಲ್ಲ ಇದು ಇಂಪಾರ್ಟೆಂಟ್ ಅದು. ಇದನ್ನ ಮೇಂಟೈನ್ ಮಾಡೋಕೆ ಈಗ ಎಂತ ಮಾಡ್ತಿತ್ತು ಅಂದ್ರೆ ನೀರ್ ಹಸಿರುಗಟ್ಟಿತ್ತು, ನೀರ್ ಚೇಂಜ್ ಮಾಡುತ್ತೆ. ಒಂದೇ ಎರಡೋ ಸತ್ತೋಯ್ತು ಮೀನು ಅಥವಾ ಈ ಮಿಸೈಲ್ಸ್. ಇದು ಮುತ್ತಿನ ಕೃಷಿ ಕಣೆ. ಓಕೆ. ಯಾವ್ದ್ರಲ್ಲ ಸತ್ತೋರ್ ಮೇಲೆ ಚೇಂಜ್ ಮಾಡೋದು ಹತ್ರ. ಇದರಿಂದ ಎಂತ ಆತಂದ್ರೆ ಸಾವು ಪ್ರಮಾಣ ಜಾಸ್ತಿ ಆಗುತ್ತೆ. ಅವ್ರು ಅದ್ ಕಡಿಮೆ ಮಾಡೋದು ಹೆಂಗ್ ಗೊತ್ತಲ್ಲ. ಇದರಿಂದ ಎಂತ ಆತಂದ್ರೆ ಈಗ ನಾರ್ಮಲ್ ಆ ಸಾವು ಪ್ರಮಾಣ ಕಡಿಮೆ ಮಾಡುತ್ತೆ. ಇದು ಸ್ಮಾರ್ಟ್ ಸಿಸ್ಟಮ್. ಈ ಎಲ್ಲ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ನಾ ಹೇಳಲ್ಲ, ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್, pH, ಅಮೋನಿಯಾ, ಅದನ್ನ ಅದೇ ಮೇಂಟೈನ್ ಮಾಡುತ್ತೆ. ಓಕೆ ಓಕೆ. ಇದನ್ನ ನೀವು ಕಂಡುಹಿಡಿದಿದ್ದೀರಾ? ಓಕೆ. ಎಷ್ಟು ಜನ ಇದ್ರಿ ನಿಮ್ ಟೀಮ್? ಟೋಟಲ್ ಟೀಮ್ಗೆ 6 ಜನ ಇತ್ತು. ಅಂದ್ರೆ ಇದು ಹೆಂಗೆ ನಿಮ್ಮ ಮುಂಚೆಯಿಂದ ಇದೊಂದು ಆಸೆ ಇತ್ತಾ ಏನಾದ್ರು ಕಂಡುಹಿಡಿಬೇಕು ಅಂದ್ರೆ? ಈಗ ನಾವು 3rd ಸೆಮಿಗೆ ಬಂದಾದ್ಮೇಲೆ ಈಗ ನಾರ್ಮಲ್ ಈ ಆರ್ಡಿನೋಗೆ ಈ ಮೈಕ್ರೋ ಕಂಟ್ರೋಲ್ ಮೇಲೆಲ್ಲ ಎಕ್ಸ್ಪೋಜರ್ ಕೊಟ್ರು. ಅಂದ್ರೆ ಹೆಂಗ್ ವರ್ಕ್ ಆತ್ ಅದನ್ನೆಲ್ಲ ಹೇಳಿಕೊಟ್ರಿ. ಅಲ್ಲೇ ಕಾಲೇಜಲ್ಲೇ ಒಂದು ವರ್ಕ್ಶಾಪ್ ಎಲ್ಲ ಇದ್ದಿತ್ತ. ಅದರಿಂದ ಇಂಟ್ರೆಸ್ಟ್ ಮೂಡುತ್ತೆ. ಅಂದ್ರೆ ಆರ್ಡಿನೋ ಹೆಂಗೆಲ್ಲ ಯೂಸ್ ಮಾಡೋದು, ಮೈಕ್ರೋ ಕಂಟ್ರೋಲರ್ ಹೆಂಗ್ ಅಂತ ಹೇಳೋದು ಗೊತ್ತಾಯ್ತು. ಅದರಿಂದ ನೆಕ್ಸ್ಟ್ ಹಂಗೆ ಬಂದು ಈಗ ಬಹಳ ಖುಷಿ ಇತ್ತು. ಅಂದ್ರೆ ಈಗ ಇದು ಕಾಂಪಿಟೇಷನ್ ಎಲ್ಲ ಹೋಯ್ತಾ, ಅಂದ್ರೆ ಇದಕ್ಕೆ ಒಳ್ಳೆ ವ್ಯಾಲ್ಯೂ ಸಿಕ್ತು. ಈಗ ಇನ್ ಕಾಲೇಜು ಅಷ್ಟೇ ಹೊರಬದಿಂದ ಸಿಕ್ತು. ಆಮೇಲೆ ಇಲ್ಲಿ ಬೈಂದೂರು ಉತ್ಸವಕ್ಕೆ ಹೋಯ್ತು ಮೊನ್ನೆ. ಅದ್ರಲ್ಲಿ ಎಕ್ಸ್ಪೋಜರ್ ಒಳ್ಳೆ ಕನೆಕ್ಷನ್ ಆಯ್ತು ಸುಮಾರು ಜನ. ನೀವು ನೆಕ್ಸ್ಟ್ ಬಂದ್ರೆ ನಾವು ಟೆಸ್ಟಿಂಗ್ ಮಾಡೋಕೆಲ್ಲ ಹೆಲ್ಪ್ ಮಾಡಿದ್ವಿ. ಆಮೇಲೆ ML ಕೂಡ ಹೇಳಿದ್ರು ಎಂತ ನಿಮ್ದು ಟೆಸ್ಟ್ ಇದು ಆಯ್ ನೆಕ್ಸ್ಟ್ ನಿಮ್ದು ಪ್ರಾಡಕ್ಟ್ ಬಂದ್ರೆ ನೆಕ್ಸ್ಟ್ 2027 ಬೈಂದೂರು ಉತ್ಸವದಲ್ಲಿ ಗ್ರ್ಯಾಂಡ್ ಸ್ಟೇಜ್ ಅಲ್ಲೇ ನಾನೇ ಬೇಕಾದ್ರೆ ಇದನ್ನ ಪ್ರಾಡಕ್ಟ್ ಲಾಂಚ್ ಮಾಡ್ತೇನೆ ಅಂತ ಹೇಳಿದ್ರು. ವಾ ಸೂಪರ್. ನೋಡಿ, ಮಕ್ಕಳು ಇಂತಹ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕಲಿತಾಗ ಮಾತ್ರ ಈ ರೀತಿ ಅವರ ಅಭಿಲಾಷೆಗಳನ್ನು ಈಡೇರಿಸ್ಕೋಬಹುದು ಅಂತ ನನಗನ್ಸುತ್ತೆ. ನೋಡಿ, ಇದು ಇವರು ಒಬ್ಬರ ಉದಾಹರಣೆ. ಈ ಥರ ಸುಮಾರು ಮಕ್ಕಳು ಇಲ್ಲಿದ್ದಾರೆ, ಸುಮಾರು ಇನೋವೇಷನ್ಗಳನ್ನು ಇವರು ಮಾಡ್ತಾ ಇದ್ದಾರೆ. ನನಗೆ ಸ್ಪೆಷಲಿ ಖುಷಿಯಾಗೋದು ಈ ಥರ ಸಬ್ಜೆಕ್ಟ್ಗಳಲ್ಲಿ ಮಕ್ಕಳು ಮುಂದೆ ಬಂದಾಗ ಅವರ ಫ್ಯೂಚರ್ ತುಂಬ ಬ್ರೈಟ್ ಇದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಇವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಈಗ ಮಾಡಿದ್ದು. ಈ ಉಚಿತ ಶಿಕ್ಷಣ ಅನ್ನೋದು ತುಂಬ ಜನರಿಗೆ ಬೇಕಾಗುತ್ತೆ. ಕೆಲವೊಬ್ರು ತುಂಬ ಒಳ್ಳೆ ಓದೋರು ಇರ್ತಾರೆ, ಕೆಲವೊಬ್ಬರಿಗೆ ಸ್ಪೋರ್ಟ್ಸಲ್ಲಿ ತುಂಬ ಅಚೀವ್ ಮಾಡಬೇಕನ್ನೋ ಆಸಕ್ತಿ ಇರುತ್ತೆ, ಆಲ್ರೆಡಿ ಹೆಸರು ಮಾಡಿಕೊಂಡು ನಿಮ್ಮಲ್ಲಿಗೆ ಬಂದಿರ್ತಾರೆ. ಅಂಥವ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಅನ್ಕೊಂತೀನಿ. ಉಚಿತ ಶಿಕ್ಷಣ ಅಂದರೆ ಯಾವ ಬಗ್ಗೆಯಲ್ಲಿ ಕೊಡ್ತಾ ಇದ್ದೀರಾ? ನೋಡಿ, ನಿಮ್ಗೆ ಗೊತ್ತಿರೋ ಹಾಗೆ ಏನೆಪೋಯ ಅಂತ ಒಂದು ಹೆಸರು ಕೇಳಿದಾಗ ಎಲ್ಲರ ಬಾಯಲ್ಲಿ ಬರುವಂಥದ್ದು ವಿದ್ಯಾಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರ. ಇದು ಒಂದು ಸೇವೆ ಅಂತ ಹೇಳ್ಬಹುದು. ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ದಾರೆ ಇಲ್ಲಿ ಅವರು ಫೋಕಸ್ ಮಾಡ್ತಾ ಇರೋದು ಈ ವಿದ್ಯಾಸಂಸ್ಥೆಗೆ ಯಾರೇ ಸೇರಿದ್ರು ಕ್ವಾಲಿಟಿನ ಇಂಪ್ರೂವ್ ಮಾಡಿ. ಆ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೇಕಾದ್ರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿರ್ತಾರೆ, ಬಟ್ ಅವರಿಗೆ ದುಡ್ಡು ಇರುವುದಿಲ್ಲ, ಹಣ ಇರುವುದಿಲ್ಲ. ಅವ್ರು ಏನ್ ಮಾಡ್ಬೇಕು?
ಅವ್ರಂತಾಗ ಇಂಥ ಸಂಸ್ಥೆಗೆ ಬರ್ತಾರೆ, Correct. ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಅವ್ರು ನಿಜವಾಗಿ ಪ್ರತಿಭಾನ್ವಂತರಾಗಿದ್ರೆ, ಅವರಿಗೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಸರಿಯಾಗಿ ಇಲ್ಲ ಅಂತ ವಿದ್ಯಾರ್ಥಿಗಳನ್ನ ನಾವೇನ್ ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ, ಅವರಿಗೆ ಫ್ರೀ ಎಜುಕೇಶನ್ ಕೊಡ್ತೀವಿ. ಹಾಗೆ ಫ್ರೀ ಎಜುಕೇಶನ್ ಜೊತೆ ಮಾರ್ಕ್ಸ್ ವೈಸ್ ಕೊಲೊಮ್ಮೆ 90%, 95% ಇದ್ರೆ ಅವ್ರಿಗೆ ಏನಾಗುತ್ತೆ, ಫೀಸಲ್ಲೂ ಕೂಡ ನಾವು ಕನ್ಸೆಷನ್ ಕೊಡ್ತೀವಿ. ಈ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಭಾಗವಹಿಸುವ ಮಕ್ಕಳು ಅದೇ ತರ ನಾನು ಆವಾಗಲೇ ಹೇಳಿದೀನಿ, ನಮ್ಮಲ್ಲಿ ಅಕಾಡೆಮಿಕ್ ಎಕ್ಸಲೆನ್ಸ್ ಒಂದೇ ಅಲ್ಲ, ಅಕಾಡೆಮಿಕ್ ಎಕ್ಸಲೆನ್ಸ್ ಜೊತೆ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಟೆಕ್ನಿಕಲ್ ಸ್ಕಿಲ್ ಆಗಿರ್ಬೇಕಿಲ್ಲ, ಸ್ಪೋರ್ಟ್ಸ್ ಅಲ್ಲೂ ಇರ್ತಾರೆ, ಕಲ್ಚರಲ್ಲೂ ಇರ್ತಾರೆ. ಈ ಎಲ್ಲಾ ಕ್ಷೇತ್ರದಲ್ಲಿ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಗೆ ಸಿಕ್ಕಿದ್ರೆ ಅವರಿಗೂ ಕೂಡ ಇಂಥ ಫ್ರೀ ಎಜುಕೇಶನ್ ಆಗ್ಲಿ, ಡಿಸ್ಕೌಂಟ್ ಇರುವಂತೆ ಒಂದು ಎಜುಕೇಶನ್ ಆಗಲಿ ಎಲ್ಲ ನಾವು ಕೊಡ್ತಾ ಇದ್ದೀವಿ. ಸರ್, ಈಗ ಇಲ್ಲಿ ಒಂದಿಷ್ಟು ಬೋರ್ಡ್ಗಳು ನನ್ಗೆ ಕಾಣಿಸ್ತಿದೆ, ಎಂಟ್ರಿ ಆದೆ ನಾನು ಒಳಗಡೆ. ಸೊ ಇಲ್ಲಿರೋದೆಲ್ಲ ಗೋಲ್ಡ್ ಮೆಡಲಿಸ್ಟ್ ಹೇಗೆ ಇದು? ಸರ್, ನಾವು ಅವಾಗ ಹೇಳಿದ್ದೀವಿ ಅಕಾಡೆಮಿಕ್ ಎಕ್ಸಲೆನ್ಸ್ ಯಾವುದೇ ವಿದ್ಯಾಸಂಸ್ಥೆ ಹೇಳ್ಬೋದು ನಮ್ಮಲ್ಲಿ ಚೆನ್ನಾಗಿದೆ ಎಜುಕೇಶನ್ ಅಂತ. ಬಟ್ ಅಕಾಡೆಮಿಕ್ ಎಕ್ಸಲೆನ್ಸ್ ಇದೆ ಅಂತ ಹೇಳಿದಕ್ಕೆ ನಾವು ಪ್ರೂಫ್ ಕೊಡ್ಬೇಕಲ್ವಾ? ಕರೆಕ್ಟ್. ಪ್ರೂಫ್ ಕೊಡ್ಬೇಕಂತ ಹೇಳಿದ್ರೆ ನೋಡಿ, ಇದು ನಮ್ಮ ಯೂನಿವರ್ಸಿಟಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಡೆದುಕೊಂಡ ರ್ಯಾಂಕ್ಗಳು ನೋಡಿ, ಇಷ್ಟು ವಿದ್ಯಾರ್ಥಿಗಳು ರ್ಯಾಂಕ್ ಪಡ್ಕೊಂಡಿದ್ದಾರೆ, ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಒಬ್ರು ರೋಷನ್ ಅಂತ ಹುಡುಗ ಇದ್ದಾನೆ, ಅವನು ಕೂಡ 7th ರ್ಯಾಂಕ್. ಸೊ ಇದು ಇತ್ತೀಚೆಗೆ ಬಂದಂತ ಕೆಲವು ರ್ಯಾಂಕ್ಗಳು. ಸೊ ಹಾಗಾಗಿ ಅಕಾಡೆಮಿಕ್ ಎಕ್ಸಲೆನ್ಸ್ ಅಲ್ಲೂ ನಾವು ಚೆನ್ನಾಗಿದೀವಿ ಅಂತ ಇದು ಒಂದು ಪ್ರೂಫ್ ಆಗಿದೆ. ನಾನು ಆವಾಗ್ಲೇ ಹೇಳಿದೀನಿ, ನಾವು ಅಕಾಡೆಮಿಕ್ ಒಂದೇ ಅಲ್ಲ, ಸ್ಪೋರ್ಟ್ಸ್ ಅಲ್ಲೂ ಕೂಡ ಮುಂದೆ ಇದ್ದೀವಿ. ಅದಕ್ಕೆ ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಇದೀವಿ ಅಂತ ತೋರ್ಸ್ಲಿಕ್ಕೆ ಏನು, ನಾವು ಒಂದು ರಿಸಲ್ಟ್ ಬರಬೇಕು. ಆ ರಿಸಲ್ಟ್ ಅನ್ನು ನಾವು ಪಡ್ಕೊಂಡಿದೀವಿ. ಅಲ್ಲಿ ಪ್ರಣೀತ್ ಶೆಟ್ಟಿ ಆಗ್ಲಿ, ನಿತ್ಯ ಆಗ್ಲಿ, ಮಾನ್ಯ ಆಗ್ಲಿ, ಆಯ್ಫ್ ಆಗ್ಲಿ, ಇವರು ವೇಟ್ ಲಿಫ್ಟಿಂಗ್, ಕಬಡ್ಡಿ, ಇದೆಲ್ಲ ಇವರು ಗೋಲ್ಡ್, ಸಿಲ್ವರ್ ಮೆಡಲ್ VTU ಅಲ್ಲಿ ಪಡ್ಕೊಂಡು VTU ನಾವು ರೆಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ ಅವರು. ನಮ್ಮ ಭಾರತದಲ್ಲಿ ನಡೆಯುವಂತ ಯೂನಿವರ್ಸಿಟಿ ಲೆವೆಲ್ ಟೂರ್ನಿಮೆಂಟ್ ಅಲ್ಲಿ ನಮ್ಮ ಸ್ಟೂಡೆಂಟ್ ನಮ್ಮ ಯೂನಿವರ್ಸಿಟಿಯನ್ನ ಪ್ರತಿನಿಧಿಸುತ್ತಾರೆ. ಎಸ್, ನೋಡಿ ವೀಕ್ಷಕರೇ, ಇವ್ರು ಏನ್ ಹೇಳ್ತಿದ್ದಾರೆ, ಅಲ್ಲಿ ಒಂದಿಷ್ಟು ಮೊಮೆಂಟೋಸ್ಗಳು ನಿಮ್ಗೆ ಕಾಣಿಸ್ತಿದೆ ನೋಡಿ. ಇವೆಲ್ಲವೂ ಈ ಸಂಸ್ಥೆಗೆ ಬಂದಿರುವಂತಹ ಪ್ರಶಸ್ತಿಗಳು. ಇದು ಮಾತ್ರ ಅಲ್ಲ, ಇನ್ನೂ 100 ಇದೆ. ಒಳಗಡೆ ಹೋದ್ರೆ ಸಿಕ್ಕಾಪಟ್ಟೆ ನಿಮಗೆ ನೋಡೋಕೆ ಸಿಗುತ್ತೆ. ವಿಜುವಲ್ಸ್ ಅಲ್ಲಿ ಆದ್ರೆ ಕೊಡೋ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸರಿ, ಹಾಗೆ ಇಲ್ಲಿ ಒಂದು ನೀವು ನೋಡ್ಬೋದು, ಇದು ಒಂದು ನಮ್ಮ ವಿದ್ಯಾರ್ಥಿ ತಂಡ. ಈ ವಿದ್ಯಾರ್ಥಿ ತಂಡ ನಿಮ್ಗೆ ಗೊತ್ತಿರಬಹುದು, IIT ಖರಗ್ಪುರ್, IIT ಲೆವೆಲ್ ಅಲ್ಲಿ ಯಾವುದೇ ಒಂದು ಕಾಂಪಿಟೇಷನ್. ಸೊ ಇವ್ರು ಯಾವ್ದ್ರ ಅಂಡರ್ ಬರ್ತಾರೆ ಅಂತ ಹೇಳಿದ್ರೆ HAI ಕೋಹರ್ಟ್, ಇದು ಸರ್ಟಿಫಿಕೇಟ್ ಆಫ್ ಮೆರಿಟ್ ಅಂಡರ್ ಅಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ರು. ಇಂಥ 6,000ಕ್ಕಿಂತ ಜಾಸ್ತಿ ತಂಡಗಳು ಪಾರ್ಟಿಸಿಪೇಟ್ ಮಾಡಿದ್ರು. ಆ 6,000ದಲ್ಲಿ ಕೇವಲ 600 ತಂಡಗಳು ಮಾತ್ರ ಸೆಲೆಕ್ಟ್ ಆಗಿದ್ದು. ಆ 600 ತಂಡದಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿ ಇವರಿಗೆ ಆ ಸರ್ಟಿಫಿಕೇಟ್ ಸಿಕ್ಕಿದೆ. ಇದೊಂದು ದೊಡ್ಡ ಹೆಮ್ಮೆಯ ಸಂಗತಿ ನಮ್ಮ ಇನ್ಸ್ಟಿಟ್ಯೂಟಿಗೆ. ಈ ಕ್ಯಾಂಪಸ್ ಅಂತ ಹೇಳಿದ್ರೆ ಇಲ್ಲಿಂದ ಹಿಂದ್ಗಡೆ ಫುಲ್ಲು ತುಂಬಾ ದೊಡ್ಡದಿದೆ ಅಲ್ವಾ? ಇದು ಒಂದು 20 ಎಕರೆ ಜಾಗ ಇದೆ. 20 ಎಕರೆ ಜಾಗನು ಇಂಜಿನಿಯರಿಂಗ್ ಎಜುಕೇಶನ್ ಗೆ ಡೆಡಿಕೇಟ್ ಆಗಿದೆ. ಇನ್ನೊಂದು ಮಾಹಿತಿ ನನ್ಗೆ ಬಂತು ಸರ್, QSI ಗೇಜ್ ರೇಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಕೇಳ್ಪಟ್ಟಿದೆ. ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ? ನೋಡಿ, ಫ್ರಾಂಕ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಾವು ಒಂದು ವಿದ್ಯಾರ್ಥಿ ಅಂತ ಬಂದಾಗ ವಿದ್ಯಾರ್ಥಿಯಲ್ಲಿ ಏನಾಗುತ್ತೆ, ಪಾಸಿಟಿವ್ನೆಸ್ ಇರ್ತದೆ, ವೀಕ್ನೆಸ್ ಇರ್ತದೆ. ಹಾಗೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಏನಾದ್ರೂ ನ್ಯೂನತೆ ಇದ್ರೆ ಆ ನ್ಯೂನತೆ ಸರಿಪಡಿಸ್ಕೊಳ್ಳಿಕ್ಕೆ ನಾವು ಯಾವತ್ತೂ ಮುಂದೆ ಇದ್ದೀವಿ. ಅದಕ್ಕೋಸ್ಕರ ಇದು ಮತ್ತೊಂದು ಎಕ್ಸಾಮ್ ನ ಬರ್ದಿದ್ದು ನಾವು. ಈ ಎಕ್ಸಾಮ್ ಬರ್ದು ಈ ಎಕ್ಸಾಮ್ ಅಲ್ಲಿ QS1 ಗೇಜ್ ರೇಟಿಂಗ್ ಅಲ್ಲಿ ನಮ್ಗೆ ಗೋಲ್ಡ್ ರೇಟಿಂಗ್ ಸಿಕ್ಕಿದೆ. ಗೋಲ್ಡ್ ರೇಟಿಂಗ್ ಸಿಕ್ಕಿದ್ದು ಇಡೀ ಮಂಗಳೂರಲ್ಲಿ ಖಾಲಿ 2 ಕಾಲೇಜಿಗೆ ಸಿಕ್ಕಿದ್ದು, ಮಂಗಳೂರು, ಉಡುಪಿ ಅಂತ ಕನ್ಸಿಡರ್ ಮಾಡಿದಾಗ. ಕರ್ನಾಟಕದಲ್ಲಿ ಇರುವಂತ ಒಟ್ಟು 29 ಕಾಲೇಜ್ಗಳಿಗೆ ಮಾತ್ರ QS ರೇಟಿಂಗ್ ಸಿಕ್ಕಿದೆ. ಅದರಲ್ಲೂ ನಮ್ಮ ಕಾಲೇಜ್ ಒಂದು. ಇಷ್ಟೊಂದು ಮಾನ್ಯತೆ ಇದೆ. ಇನ್ನೊಂದು ವಿಚಾರ ಕೇಳ್ಪಟ್ಟೆ, 42 ಕಾಲೇಜ್ಗಳಲ್ಲಿ 9 ಸೆಂಟರ್ ಅಂತ ಒಂದು ಸೆಲೆಕ್ಷನ್ ಅಂತ ಆಗುತ್ತೆ. ಅದರಲ್ಲಿ 42 ಕಾಲೇಜ್ಗಳಲ್ಲಿ ನಿಮ್ದು ಕೂಡ ಒಂದು ಅನ್ನೋದನ್ನು ಕೇಳ್ಪಟ್ಟೆ. ಹೌದು. ಇನ್ನು ಯಾವ್ಯಾವ್ದಿದೆ ಸರ್? ಒಂದ್ಸಲ ಕಂಪ್ಲೀಟ್ ಆಗಿ ಹೇಳ್ಬಿಡಿ. ನೋಡಿ ಸರ್, ನಾನು ಆವಾಗಲೇ ಹೇಳಿದ್ನಿ, ನಾವು ಅಕಾಡೆಮಿಕ್ ಎಕ್ಸಲೆನ್ಸ್ ಮಾತ್ರ ಅಲ್ಲ, ನಮ್ಮ ಕಾಲೇಜ್ ಯಾಕೆ ವಿಶೇಷತೆ ಅಂತ ಹೇಳಿದ್ರೆ, ನಾನು ಆವಾಗ ಹೇಳಿದ್ದೀನಿ ಸ್ಕಿಲ್ ಡೆವಲಪ್ಮೆಂಟ್. ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಅದು ನಾನಂತಲ್ಲ, ಈಗ ಕರ್ನಾಟಕ ಸರ್ಕಾರ ಆಗ್ಲಿ, ಭಾರತ ಸರ್ಕಾರ ಆಗ್ಲಿ, ಇವಾಗ ಎಲ್ಲಾ ಬಜೆಟ್ ಅಲ್ಲೂ ಕೂಡ ಅವ್ರು ಮೆನ್ಷನ್ ಮಾಡೋದು ಒಂದೇ, ವಿದ್ಯಾರ್ಥಿಗಳ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸಿ. ಹಾಗಾದ್ರೆ ಈ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರ ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ಅಂತ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದೆ. ಈ ಯೋಜನೆಯಲ್ಲಿ ಕರ್ನಾಟಕದಿಂದ 42 ಕಾಲೇಜುಗಳು ಸೆಲೆಕ್ಟ್ ಆಗಿವೆ. ಆ 42 ಕಾಲೇಜಲ್ಲಿ ನಮ್ಮ ಕಾಲೇಜ್ ಕೂಡ ಒಂದು. ಈ
ಯೋಜನೆ ಅಡಿಯಲ್ಲಿ ನಮ್ಮ ಕಾಲೇಜ್ನ 10 ಪ್ರಾಜೆಕ್ಟ್ಗಳು, ಓಕೆ ಆ ಪ್ರಾಜೆಕ್ಟ್ಗಳು ಹೇಗಿರ್ಬೇಕಂತ ಹೇಳಿದ್ರೆ ಸಮಾಜಕ್ಕೆ ಒಳ್ಳೇದಾಗುವ ರೀತಿಯಲ್ಲಿ ನಾವು ಪ್ರಾಜೆಕ್ಟ್ ನ ಮಾಡಬೇಕು. ಓಕೆ ಸಮಾಜದ ಕಳಕಳಿ ಇರಬೇಕು. ಹಾಗೆ ಈ ಸ್ಥಳೀಯ ಸಮಸ್ಯೆಗಳನ್ನು ಐಡೆಂಟಿಫೈ ಮಾಡಿ ಗುರುತಿಸಿ ಅದಕ್ಕೆ ಪರಿಹಾರ ಕೊಡುವ ರೀತಿಯಲ್ಲಿ ನಾವು ಪ್ರಾಜೆಕ್ಟ್ ಅನ್ನು ಮಾಡಬೇಕು. ಓಕೆ ಈ ಪ್ರಾಜೆಕ್ಟಿಗೆ ಕರ್ನಾಟಕ ಸರ್ಕಾರ ಏನ್ ಮಾಡ್ತದೆ, ಧನ ಸಹಾಯವನ್ನು ನೀಡ್ತಾ ಇದೆ. ಓಕೆ ಇದರಲ್ಲಿ ನಮ್ಮ ಕಾಲೇಜಿನ 10 ಪ್ರಾಜೆಕ್ಟ್ಗಳು ಸೆಲೆಕ್ಟ್ ಆಗಿ ಅದಕ್ಕೆ ಕರ್ನಾಟಕ ಸರ್ಕಾರದಿಂದ 36 ಲಕ್ಷ ಧನ ಸಹಾಯ ಸಿಕ್ಕಿದೆ. ಇದು ನಿಜವಾಗ್ಲೂ ಒಂದು ಕಾಲೇಜಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಓಹೋ, ಇದಷ್ಟೇ ಅಲ್ಲ, ಇನ್ನೊಂದು 10 ಲಕ್ಷ ರೂಪಾಯಿ ಧನ ಸಹಾಯ ಕೂಡ ಸಿಕ್ಕಿದೆ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಅದು ಯಾವುದಕ್ಕೆ? ಅದು AICT IBIP ಅಂತ ಪ್ರೋಗ್ರಾಮ್. ಓಕೆ ಇದು ಅಂತ ಹೇಳಿದ್ರೆ ನಾವು ಕಾಲೇಜ್ ಆಗಿ ನಮ್ಮ ಕಾಲೇಜ್ ಅಂತ ನೋಡುದಲ್ಲ, ನಮ್ಮ ಕಾಲೇಜು ನಮ್ದು ಇಂಜಿನಿಯರಿಂಗ್ ಕಾಲೇಜ್. ಓಕೆ ಅದೇ ತರ ಇಂಜಿನಿಯರಿಂಗ್ ಕಾಲೇಜು ಒಂದು ಮೆಡಿಕಲ್ ಕಾಲೇಜ್ ಜೊತೆ ನಾವು ಕೊಲಾಬರೇಟ್ ಮಾಡ್ಕೊಂಡು ಆ ಮೆಡಿಕಲ್ ಕಾಲೇಜ್ ಅವ್ರು ಏನ್ ಮಾಡ್ತಾರೆ, ಅವರು ಪ್ರಾಬ್ಲಮ್ ನ ಕೊಡ್ತಾರೆ, ಅದಕ್ಕೆ ಸೊಲ್ಯೂಷನ್ ಕೊಡ್ಬೇಕಾಗಿದ್ದು ನಾವು ಇಂಜಿನಿಯರ್ಸ್. ಆ ಅಡಿಯಲ್ಲಿ ನಮ್ಮ ಕಾಲೇಜಿನ 10 ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿ ಇದು ಆರೋಗ್ಯ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಮೆಡಿಕಲ್ ಅಂತ ಬಂದಾಗ ಜನರು ಏನ್ ತಿಳ್ಕೊತಾರೆ, ತುಂಬಾ ಎಕ್ಸ್ಪೆನ್ಸಿವ್ ಅಂತ ತಿಳ್ಕೊತಾರೆ. ಹೌದು, ಅದು ಈ ಗೌರ್ಮೆಂಟ್ ಕೂಡ ಮನ್ಸಿಗೆ ಬಂದಿದೆ. ನಾವು ಇಂಜಿನಿಯರ್ಸ್ ಆದವ್ರು ಏನ್ ಮಾಡ್ಬೇಕು, ಆ ಎಕ್ಸ್ಪೆನ್ಸ್ ನ ಕಡಿಮೆ ಮಾಡ್ಬೇಕು ಅಂತ ಡಾಕ್ಟರ್ಸ್ ಜೊತೆ ಇಂಜಿನಿಯರ್ಸ್ ಸೇರಿ ಕೆಲವು ಸೊಲ್ಯೂಷನ್ ನ ಕೊಡ್ತಾ ಇದೀವಿ. ಆ ಸೊಲ್ಯೂಷನ್ ಅಡಿಯಲ್ಲಿ ನಮ್ದು 10 ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿದೆ. ಆ 10 ಪ್ರಾಜೆಕ್ಟ್ ಅಲ್ಲಿ ನಮ್ಗೆ AICT ಇಂದ 10 ಲಕ್ಷ ಧನ ಸಹಾಯ ಕೂಡ ಸಿಕ್ಕಿದೆ. ಮತ್ತೊಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಕೇವಲ 10 ಕಾಲೇಜ್ ಮಾತ್ರ ಸೆಲೆಕ್ಟ್ ಆಗಿದೆ. ಇಡೀ ಕರ್ನಾಟಕದಲ್ಲಿ 2 ಕಾಲೇಜ್ ಮಾತ್ರ ಸೆಲೆಕ್ಟ್ ಆಗಿದ್ದು, ಅದರಲ್ಲಿ ಒಂದು ನಮ್ಮ ಕಾಲೇಜ್. ನಾವಿವತ್ತು ಇರುವಂತಹ ಈ ಕಾಲೇಜು ನೋಡಿ, ಇವರು ಹೇಳಿದ್ರು ಮಕ್ಕಳಿಗೆ ಎಜುಕೇಶನ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಬೇರೆ ನಾವೀನ್ಯತೆಗಳು ಕೂಡ ತುಂಬ ಇಂಪಾರ್ಟೆಂಟು ಅಂತ ಇಲ್ಲಿ ನಿಮ್ಗೆ ಕಾಣಿಸ್ಬೋದು. ಪ್ರತಿಯೊಂದು ಕೂಡ ಇಲ್ಲಿದೆ ನೋಡಿ. ಅವರು ಚಂಡೆ ಇರ್ಬೋದು, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಅವ್ರು ಇನೋವೇಟ್ ಮಾಡಿರುವಂತಹ ಕೆಲವೊಂದು ವಿಚಾರಗಳಿರ್ಬೋದು, ಎಲ್ಲವನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸರ್, ಇಲ್ಲಿ ಫ್ಯಾಕಲ್ಟೀಸ್ ವಿಚಾರಕ್ಕೆ ಬಂದರೆ ಅಥವಾ ತರಗತಿಗಳ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಎಂಥ ಎಜುಕೇಷನ್ ಸಿಗುತ್ತೆ? ಹಾಗಾದರೆ ಎಷ್ಟು ಪ್ರಬುದ್ಧವಾಗಿರುವಂಥ ಶಿಕ್ಷಣವನ್ನು ನೀವು ಕೊಡ್ತಾ ಇದ್ದೀರಾ ಅಂತ? ಸೊ ನಿಜವಾದ ಒಂದು ಕ್ವಶನ್ ಕೇಳಿದ್ರಿ. ವಿದ್ಯಾರ್ಥಿ ಒಂದು ವಿದ್ಯಾಸಂಸ್ಥೆಗೆ ಸೇರುವಾಗ ಅವರಿಗಿರುವಂತ ಒಂದು ಡೌಟ್ ಇರ್ತದೆ, ಹೌದು, ಅಲ್ಲಿ ಸರಿಯಾದ ಫ್ಯಾಕಲ್ಟಿ ಇದಾರಾ? ಕರೆಕ್ಟ್ ಅಲ್ವಾ? ನಾನು ಆವಾಗ ಹೇಳಿದ್ದೀನಿ, ನಾವು ಎಕ್ಸಾಮ್ ಬರ್ದಿದೀವಿ, ನಾವು ಒಂದ್ ಎಕ್ಸಾಮ್ ಬರ್ದಿಲ್ಲ, NBA ಮತ್ತು QS ಸೆಟ್ಟಿಂಗ್ ಅಂತ 2 ಎಕ್ಸಾಮ್ ಬರ್ದಿದೀವಿ. ಇವ್ರ ಕೆಲಸ ಏನು, ಎಲ್ಲಾ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಎಲಿಜಿಬಲ್ ಫ್ಯಾಕಲ್ಟಿ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಬಂದಾಗ ಪ್ರೊಫೆಸರ್ಸ್ ಇರಬೇಕು, ಅಸೋಸಿಯೇಟ್ ಪ್ರೊಫೆಸರ್ ಇರಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ಇರಬೇಕು. ಈ ಪ್ರೊಫೆಸರ್ ಆಗ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆದವರು PhD ಡಿಗ್ರಿನ ಪಡೆದುಕೊಂಡಿರ್ಬೇಕು. ಇದು ಆ ಕ್ಯಾಡರ್ ರೇಷಿಯೋ ಸರಿಯಾಗಿದ್ರೆ ಮಾತ್ರ ನಮ್ಗೆ MBA ಅಲ್ಲಿ ಮಾನ್ಯತೆ ಸಿಗ್ತದೆ. ಇಲ್ಲಾದ್ರೆ ಅವ್ರು ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, NBA ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಫ್ಯಾಕಲ್ಟಿ ಇಲ್ಲ ಅಂತ ಡೌಟ್ ಪಡುವಂತ ಅವಶ್ಯಕತೆನೇ ಇಲ್ಲ. ಅಲ್ಲಿ ನಮ್ಮಲ್ಲಿ ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ. ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ದೇಶನ ನಾವು ಅಭಿವೃದ್ಧಿ ಮಾಡ್ಬೇಕು. ದೇಶನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಫಸ್ಟ್ ಊರನ್ನು ನಾವು ಅಭಿವೃದ್ಧಿ ಮಾಡ್ಬೇಕು. ಕರೆಕ್ಟ್. ಇಲ್ಲಿ ಹಾಗೆ ಇಡೀ ಕಾಲೇಜ್ ಡೆವಲಪ್ ಆಗ್ಬೇಕಾದ್ರೆ ನಾವು 35-40 ಕ್ಲಾಸ್ಗಳಿದೆ. ನಾವು ಹೇಳ್ತಾ ಇರೋದಷ್ಟೇ, ಪ್ರತಿ ಕ್ಲಾಸಿಗೆ ಒಂದು ಕ್ಲಾಸ್ ಅಡ್ವೈಸರ್ ಅಂತ ಇರ್ತಾರೆ. ಕ್ಲಾಸ್ ಅಡ್ವೈಸರ್ ಹೇಳುದಂತೆ ನಿಮ್ಮ ಕ್ಲಾಸ್ ನೀವು ಡೆವಲಪ್ ಮಾಡಿ. ಎಲ್ಲ 40 ಜನ ಕ್ಲಾಸ್ ಅಡ್ವೈಸರ್ ಕೂಡ ಅವ್ರ ಕ್ಲಾಸ್ ನ ಡೆವಲಪ್ ಮಾಡಿದ್ರೆ ಕಾಲೇಜ್ ಡೆವಲಪ್ ಆಗಿದೆ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ, ತನ್ನಷ್ಟಕ್ಕೆ ಆಗುತ್ತೆ. ಹಾಗಾದ್ರೆ ಟೀಚಿಂಗ್ ಅಂತ ಬಂದಾಗ ಟೀಚಿಂಗ್ ಮೆಥಡಾಲಜಿ ಕೂಡ ನಾವೇನಾಗುತ್ತೆ ಸ್ಟ್ಯಾಂಡರ್ಡ್ ವೇಲಿ ಯೂಸ್ ಮಾಡ್ತೀವಿ. ಒಂದು ಸ್ಟೂಡೆಂಟ್ಸಿಗೆ ಏನಾಗುತ್ತೆ, ಏನಾದ್ರು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೌನ್ಸಿಲಿಂಗ್ ರೂಮ್ ಇರ್ತದೆ, ಡಿಪಾರ್ಟ್ಮೆಂಟ್ ರೂಮ್ ಇರ್ತದೆ. ಸ್ಟೂಡೆಂಟ್ಸ್ಗಳು ಸಕ್ರಿಯವಾಗಿ ಇಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಒಂದು ವಿಷಯ ಅರ್ಥ ಆಗಿಲ್ಲ ಅಂದ್ರೆ ಸರಿಯಾಗಿ ಅವರು ಒಂದು ಸಮಯನ ಉಪಯೋಗಿಸ್ಕೊಂಡು ಡಿಪಾರ್ಟ್ಮೆಂಟ್ಗೆ ಬರ್ತಾರೆ, ಫ್ಯಾಕಲ್ಟಿ ಅವ್ರ ಹತ್ರ ಡೌಟ್ ಕೇಳ್ತಾರೆ, ನಮ್ಮ ಫ್ಯಾಕಲ್ಟಿ ಅದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಅದನ್ನ ನಾವು ಪ್ರೂಫ್ ಆಗಿ ಮೇಂಟೈನ್ ಕೂಡ ಮಾಡ್ತಾ ಇದ್ದೀವಿ. ಡಾಕ್ಯುಮೆಂಟ್ ಮೇಂಟೈನ್ ಮಾಡಬೇಕು. ಈ ಡಾಕ್ಯುಮೆಂಟ್ ನ ನಾವು NBA ಸಬ್ಮಿಟ್ ಮಾಡ್ತಾ ಇರಬೇಕು. ಹೌದು ಸರ್. ಈಗ ಇನ್ನೊಂದು ಸಬ್ಜೆಕ್ಟ್ ವೆರಿ ಇಂಪಾರ್ಟೆಂಟ್. ಈಗ ಅಡ್ಮಿಷನ್ ಪ್ರಾರಂಭ ಆಗಿದೆಯಾ, ಮತ್ತೆ ಈಗ ಇಷ್ಟೇ ಮಾರ್ಕ್ ಇರಬೇಕು, ಇಂಥವ್ರಿಗೆ ಮಾತ್ರ ನಾವು ಸೀಟು, ಈ ಥರ ಏನಾದರೂ ನಿಮ್ಮಲ್ಲಿ ರೆಸ್ಟ್ರಿಕ್ಷನ್ ಇದೆಯಾ ಅಂತ? ನೋಡಿ, ಇಲ್ಲಿ ಅಡ್ಮಿಷನ್ ಆಗ್ಬೇಕಂತ ಹೇಳಿದ್ರೆ ನೀವು ಅಡ್ಮಿಷನ್ ಆಗ್ತಾ ಇದೆ ಕೇಳಿದ್ರು, ಇವಾಗಲೇ ಕಂಪ್ಯೂಟರ್ ಸೈನ್ಸ್ IoT ಅಂತ ಬ್ರಾಂಚ್ಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ರಾಂಚ್ಗಳು, ಎಸ್ಪೆಷಲಿ ಈಗ ಮೆಕ್ಯಾನಿಕಲ್ ಬ್ರಾಂಚ್ಗಳು ತುಂಬಾ ಜನ ಬಂದು ಎನ್ಕ್ವೈರಿ ಮಾಡಿ ತಮ್ಮ ಸೀಟ್ ಅನ್ನು ಕೂಡ ಸರ್ ನಾವು ಬಂದೇ ಬರ್ತೀವಿ, ನಮಗೆ ಸೀಟ್ ಇಡಿ ಅಂತ ಹೇಳಿ ಹೋಗಿದ್ದಾರೆ. ಅಡ್ಮಿಷನ್ ಪ್ರೊಸೆಸ್ ಯೂಶುವಲಿ ಸ್ಟಾರ್ಟ್ ಆಗೋದು ಮಾರ್ಚ್ ನಂತರ, ಆದ್ರೆ ಇಲ್ಲಿಗಲೇ ಬಂದು ಹೇಳಿ ಹೋಗಿದ್ದಾರೆ.
ಆಯ್ತಾ. ಕೆಲವೊಮ್ಮೆ ನಮ್ಗೆ ಏನಾಗುತ್ತೆ, ಕೆಲವು ಬ್ರಾಂಚ್ ಅಲ್ಲಿ ಸೀಟ್ ಉಳಿಯೋದಿಲ್ಲ ಕರೆಕ್ಟ್ ಅಲ್ವಾ. ಮತ್ತೆ ಇಲ್ಲಿ ಬರುವಂತ ಸ್ಟೂಡೆಂಟ್ಗಳು ಫಸ್ಟಿಗೆ ಅವ್ರು ಏನ್ ಮಾಡ್ತಾರೆ, ಇಷ್ಟೆಲ್ಲ ಫೆಸಿಲಿಟಿ ಇರುವಾಗ ಕ್ವಾಲಿಟಿ ಇರುವಂತ ಸ್ಟೂಡೆಂಟ್ಸೇ ಬಂದಿರ್ತಾರೆ. ಹಾಗಾಗಿ ಕೆಲವು ಏನಾಗುತ್ತೆ, ನಾವು ಸಿಚುವೇಶನ್ ನೋಡ್ತೀವಿ. ಒಂದು ಸ್ಟೂಡೆಂಟ್ಸ್ ಕೆಲವೊಮ್ಮೆ ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು, ಬಟ್ ಅದಕ್ಕೆ ಬೇರೆ ಕಾರಣ ಇರ್ಬೋದು. ಬಟ್ ಇಲ್ಲಿ ಕಡಿಮೆ ಇರುವಂತ ಮಾರ್ಕ್ಸ್ ಬಂದ ಸ್ಟೂಡೆಂಟ್ಸ್ ನಮ್ಮಲ್ಲಿ ಕೆಲವೊಂದು ಪ್ರೂಫ್ ಇದೆ. ನಾವು NB ಆಗಲಿ QS ಸೆಟ್ಟಿಂಗ್ ಬಂದಾಗ ನಮಗೆ ಅಪ್ರಿಷಿಯೇಟ್ ಮಾಡಿ ಹೋಗಿದ್ದು ಒಂದೇ ವಿಷಯ, ಅವರು PUC ಮಾರ್ಕ್ಸ್ನ ನೋಡಿದ್ರು. ಓಕೆ, PUC ಅಲ್ಲಿ ಅವರಿಗೆ ಒಂದು 55-60% ಇದ್ದವರು ಇಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದಂತ ನಾವು ಪ್ರೂಫ್ ಕೊಟ್ಟಿದ್ದೀವಿ. ಓಕೆ, ಅಂದ್ರೆ ಮಾರ್ಕ್ಸ್ ಅನ್ನೋದು ಒಂದು ಗೇಟ್ ಒಳಗಡೆ ಬರ್ಲಿಕ್ಕಿರುವಂತ ಕಾರ್ಡ್ ಮಾತ್ರ. ಬಟ್ ನಮ್ಗೆ ನಮ್ಮ ಮೇಲೆ ನಂಬಿಕೆ ಇದೆ, ಇಲ್ಲಿ ಬಂದ್ರ ಮೇಲೆ ನಾವು ಅವ್ರಿಗೆ ಡೆವಲಪ್ ಮಾಡ್ತೀವಿ ಅನ್ನುವಂತ ನಂಬಿಕೆ ಇದೆ. ಯಾವುದೇ ರೆಸ್ಟ್ರಿಕ್ಷನ್ ಅನ್ನೋದು ಇಲ್ಲ ಸರ್. ಇಲ್ಲಿ ಪ್ರಿನ್ಸಿಪಲ್ ಅವ್ರನ್ನ ನಾವು ಭೇಟಿ ಆಗಬಹುದಾ ಅಂತ. ಸೊ ಅವರು ನಾನು ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದಾಗ ಇಂಜಿನಿಯರಿಂಗ್ ವಿಷಯದಲ್ಲಿ ಸರಿಯಾಗಿ ಮಾಹಿತಿ ಇರಬೇಕು. ಈಗ ನಮ್ಮ ಇಂಜಿನಿಯರಿಂಗ್ ಅಲ್ಲಿ ಯಾವ ಕೋರ್ಸಸ್ ಇದೆ, ಆ ಕೋರ್ಸಸ್ ಅಡಿಯಲ್ಲೇ ತಿಳ್ಕೊಂಡಿರೋರು ಒಂದು ಕಾಲೇಜಿಗೆ ಪ್ರಿನ್ಸಿಪಲ್ ಆಗ್ಬೇಕು. ಆಯ್ತಾ. ಮತ್ತೆ ನೀವೆಲ್ಲ ಇಲ್ಲಿ ಇಡೀ ಮಂಗಳೂರು ಝೋನಲ್ಲಿ ಈವನ್ ಬೇರೆ ಎಲ್ಲಾ ಕಾಲೇಜಿಗೆ ಕೇಳಿದ್ರು ಕೂಡ ನಮ್ಮ ಪ್ರಿನ್ಸಿಪಲ್ ಅಂತ ಹೆಸರು ಕೇಳಿದ್ರೆ ಅವ್ರು ಹೇಳೋದು, ಹಿ ಇಸ್ ವೆರಿ ಟೆಕ್ನಿಕಲಿ ಸ್ಟ್ರಾಂಗ್. ಯಾಕಂತ ಹೇಳಿದ್ರೆ ಅವರು ಗುಡ್ ಅಡ್ಮಿನಿಸ್ಟ್ರೇಟರ್. ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದಾಗ ಅವ್ರು ಕೊಡ್ತಾ ಇರೋ ಪ್ರಿಫರೆನ್ಸ್ ಇದೆಯಲ್ಲ, ಒಂದು ಕಾಲೇಜ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಿದ್ದಾಗಿರೋದಿಲ್ಲ. ಅವ್ರು ಯಾವತ್ತೂ ಪ್ರಿಫರೆನ್ಸ್ ಕೊಡೋದು ಸ್ಟೂಡೆಂಟ್. ಅವ್ರ ಹತ್ರ ಹೋಗಿದಾಗ ಫಸ್ಟ್ ಹೇಳೋದಷ್ಟೇ, ಸ್ಟೂಡೆಂಟ್ ಈಸ್ ಫಸ್ಟ್. ಈ ಒಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇಷ್ಟ ಆಗಿ ಸೊ ಅವ್ರನ್ನ ಯಾವಾಗಲೂ ಒಂದು ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಅವ್ರು ಗುಡ್ ಅಡ್ಮಿನಿಸ್ಟ್ರೇಟರ್ ಜೊತೆಗೆ ಹಿ ಈಸ್ ಎಕ್ಸ್ಪರ್ಟ್ ಇನ್ ದ ಸಬ್ಜೆಕ್ಟ್ ಆಫ್ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟ ಸಬ್ಜೆಕ್ಟ್ ನವರು ಎಕ್ಸ್ಪರ್ಟ್ ಕೂಡ ಆಗಿದ್ದಾರೆ. ಬೇರೆ ಕಡೆ ರಿಸೋರ್ಸ್ ಪರ್ಸನ್ ಆಗಿ ಕೂಡ ಹೋಗ್ತಾರೆ. ಹಾಗಾಗಿ ಈ ಕಾಲೇಜಲ್ಲಿ ಏನ್ ಪ್ರೋಗ್ರಾಮ್, ಈ ಇಂಜಿನಿಯರಿಂಗ್ ಹೆಲ್ಪ್ ಆಗುವಂತ ಪ್ರೋಗ್ರಾಮ್ ಏನ್ ಮಾಡ್ಬೇಕು, ಅದನ್ನ ಯಾವಾಗ ಮಾಡ್ಬೇಕು, ಯಾವ ಸಮಯದಲ್ಲಿ ಅದನ್ನು ಮಾಡಿ ಮುಗಿಸ್ಬೇಕು, ಇದೆಲ್ಲ ನಾಲೆಜ್ ನಮ್ಮ ಪ್ರಿನ್ಸಿಪಲ್ ಇದೆ. ಹಾಗಾಗಿ ಅದೊಂದು ನಮ್ಗೆ ಎನರ್ಜಿ ಅಂತ ಹೇಳ್ಬಹುದು. ನಾವೀಗ ಅವ್ರನ್ನ ಭೇಟಿ ಆಗ್ಬಹುದು. ನಾವು ಪ್ರಿನ್ಸಿಪಲ್ ಅವ್ರನ್ನ ಭೇಟಿ ಆಗೋಣ, ಅವ್ರನ್ನು ಕೂಡ ಮಾತಾಡ್ಸೋಣ. ಮತ್ತೆ ಮತ್ತೊಂದು ವಿಷಯ ಹೇಳೋದಂತ ಹೇಳಿದ್ರೆ, ಇಲ್ಲಿ ಯಾವುದೇ ಸ್ಟೂಡೆಂಟ್ ಅಡ್ಮಿಷನ್ ಬರ್ಲಿ ಅಥವಾ ಒಂದು ಎನ್ಕ್ವೈರಿಗೆ ಬರ್ಲಿ, ನಾವ್ ಏನ್ ಮಾಡ್ತೀವಿ, ಅವರು ನಮ್ಮ ಡೀನ್ಗಾಗ್ಲಿ ಅಥವಾ ನನಗೆ ಮೀಟ್ ಆಗ್ಲಿಕ್ಕಾಗ್ಲಿ, ಪ್ರಿನ್ಸಿಪಲ್ ಮೀಟ್ ಆಗ್ಲಿಕ್ಕಾಗ್ಲಿ ನಾವು ಓಪನ್ ಒಂದು ಸ್ಪೇಸ್ ಕೊಡ್ತಾ ಇದ್ದೀವಿ. ಬಂದು ಮೀಟ್ ಆಗ್ಬೋದು, ಎನಿ ಟೈಮ್ ಮೀಟ್ ಆಗ್ಬೋದು. ಹಾಗಂದ್ರೆ ಅವ್ರಿಗೆ ಏನಾಗುತ್ತೆ, ನಾವು ಯಾವುದೇ ರೆಸ್ಟ್ರಿಕ್ಷನ್ ಇಡೋದಿಲ್ಲ. ಇಲ್ಲಿ ಬಂದವರು ನಿಜವಾದ ಮಾಹಿತಿ ತಿಳ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಒಂದು ಆಶಯ. ಸೊ ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಫೆಸಿಲಿಟಿ ಆಗ್ಲಿ, ನಮ್ಮ ಒಂದು ಸಿಸ್ಟಮ್ ವ್ಯವಸ್ಥೆ ಇದೆಯಲ್ವಾ, ಸೊ ಅದ್ರ ಪ್ರಕಾರ ನಾವೊಂದು ರೂಪಿಸ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಸುಮಾರು ಇಂಜಿನಿಯರಿಂಗ್ ಕಾಲೇಜ್ಗಳಿರ್ಬೋದು, ಆದರೆ ಈ ಎನೆಪೋಯ ಈ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಇದು ಯಾಕೆ ಡಿಫ್ರೆಂಟ್ ಆಗುತ್ತೆ ಅನ್ನೋದಕ್ಕೆ ಸರ್ ಅವರು ಪೂರ್ಣವಾದ ಮಾಹಿತಿಯನ್ನು ಕೊಟ್ಟರು. ನಾನು ಇನ್ನೂ ಕೂಡ ಇಲ್ಲಿರುವಂಥ ಲ್ಯಾಬ್ಗಳಿರ್ಬೋದು, ಅಥವಾ ಲೈಬ್ರರಿ ಇರ್ಬೋದು, ಅಥವಾ ಹಾಸ್ಟೆಲ್ ಇರ್ಬೋದು, ಅವೆಲ್ಲವನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಪ್ರಿನ್ಸಿಪಲ್ ಅವ್ರನ್ನ ಅವ್ರ ಚೇಂಬರಿಗೆ ಹೋಗಿ ಮೀಟ್ ಆಗಿ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಬರೋಣ, ಬನ್ನಿ. ಸರ್ ನಮಸ್ತೆ. ಇವತ್ತು ನಿಮ್ಮ ಕ್ಯಾಂಪಸ್ ಒಳಗಡೆ ಬಂದ್ವಿ, ಬಹಳ ಖುಷಿ ಆಯಿತು. ಯಾಕಂದರೆ ಇಲ್ಲಿ ಎಲ್ಲ ಬಗೆಯ ನಾವೀನ್ಯತೆಗೂ ಕೂಡ ಮಕ್ಕಳಿಗೆ ಅವಕಾಶ ಇದೆ, ಕೇವಲ ಇಂಜಿನಿಯರಿಂಗ್ ಓದೋದು ಮಾತ್ರ ಅಲ್ಲ ಅನ್ನೋದು ಗೊತ್ತಾಯಿತು. ವೀಕ್ಷಕರೇ, ಪ್ರಿನ್ಸಿಪಲ್ ಅವ್ರನ್ನ ನಾನು ಈಗಷ್ಟೇ ಭೇಟಿಯಾದೆ. ನನಗೆ ಇವರಲ್ಲಿ ಒಂದೆರಡು ವಿಚಾರವನ್ನು ಕೇಳಬೇಕು ಅಂತ ಅನಿಸುತ್ತೆ. ಸರ್, ಪ್ರಾರಂಭದಲ್ಲಿ ನಾನು ಕೇಳೋದು, ಈ ಇಂಜಿನಿಯರಿಂಗ್ ಸಬ್ಜೆಕ್ಟ್ ತುಂಬ ಇಂಪಾರ್ಟೆಂಟ್ ಇವತ್ತು ಅಂತ ಸುಮಾರು ಜನ ಹೇಳ್ತಾರೆ. ಅಂದರೆ ಮಕ್ಕಳಿಗೆ ಇದನ್ನು ಓದಿ ಈ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾರೆ. ಆದರೆ ನನಗನ್ಸೋದು ಅಷ್ಟು ಸ್ಕೋಪ್ ಇದೆಯಾ ಸರ್? The development of semiconductor electronics, high performance computing, artificial intelligence and machine, these have revolutionized the world, and there is no field which is untouched by these developments in technology. You take the example of medical field. You know, high performance computing system with AI algorithms, the machine will be able to exactly predict about the disease and about the treatment plan. Sometimes it becomes easy for the machine to, plan all these than medical practitioners. So you take medical practitioners, they are human, they may make mistakes, and the mistakes or the errors committed by these machines when you use this artificial intelligence and machine learning techniques, it is very, very small compared to human errors. So that is one example. There is no field which is untouched by this technology, and the technology is fast evolving. You see a lot of developments happening in the field of semiconductor. Recently in the central budget, crores of rupees have been set aside for supporting this semiconductor research and fab.
So the next 5 to 10 years, a lot of developments are happening even now in India. Oh, So in all the fields, the technology is going to be applied. Now also there is no field which is untouched by technology, but a volume in which the technology will be applied in various fields. There will be much more for the next 10 to 20 years. So this field has a lot of opportunities, and especially emerging fields like machine learning, data science, IoT. These all are very important. Not only that, even core courses like electronics, because the semiconductor developments need knowledge of and research of electronics. Mechanical, in the mechanical field, EV vehicles are coming, and all these engines are replaced by motors. So when you go for these motors, the pollution is very less, it is environment friendly, and the cost coming down, the speed is very high, so the performance is very high. Even mechanical field also, mechanical engineering field is also evolving. So we have electrical and electronics branch also, that now EV, there is a revolution in the vehicle market. The engines are getting replaced by motors. Yeah, definitely there are a lot of scopes and opportunities for the students to pursue engineering education and establish in the field of engineering as researchers, even entrepreneurs. Lot of opportunities are available. ಎಸ್ ಸರ್. ನಿಮ್ಮಲ್ಲಿ NBA ಆಗಿದೆ, QS1 ಗೇಜ್ ರೇಟಿಂಗ್ ಕೂಡ ಇದೆ. ಸೊ ಹಾಗಾದರೆ IQSC ಅನ್ನೋದು ನಿಮ್ಮಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಬೇಕು ಸರ್. That actually this NBA, it is equivalent to ABET accreditation internationally, and that NBA is the only measure which is recognized internationally. You take NAC also. Yeah, NAC is good for other degree and other streams, but for engineering, NBA is must. There was a point of time AICT has made it compulsory that all the engineering colleges should be accredited by NBA for extension of approval. For some reasons, is in process that at some point of time, this NBA will become mandatory to run the engineering colleges. At present, the status is that even our students go outside India, and when they search for job and higher education in foreign countries, they check which is the quality accreditation body equivalent to the ABET, which is an international body. So NBA is the equivalent body, and for NBA, our IQSC team is very strong. They initiate, plan and supervise the activities, and we make a student-friendly, student-centric and project-based learning. And we continuously monitor the quality of teachers, and we send the teachers for FDPs, faculty development programs, and workshops, etc. And through which we are able to maintain the quality and increase the quality of the staff and students. And this IQSC will take care of all the aspects, and it's continuous evaluation, monitoring and feedback process through which we increase the quality. ಸರಿ, ಇದು ಏನಿದೆ ಈಗ ನಾವು ಹೋಗ್ತಿರೋಂಥದ್ದು? ಇದು ನಾನು ಇವಾಗ ಹೇಳಿದ್ದೀನಿ. ಈಗ ಸ್ಟೂಡೆಂಟ್ಸ್ ಅವರು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಆಗ ಸ್ಟೂಡೆಂಟ್ಸ್ ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅದಕ್ಕೆ ನಾವು ರಿಸರ್ಚ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಹೌದು. ಆ ರಿಸರ್ಚ್ ಅಂತ ಬಂದಾಗ ನೋಡಿ, ಈಗ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಆದ್ರೆ ಅವ್ರು ಕಂಪ್ಯೂಟರ್ ಸೈನ್ಸ್ ನ ಒಂದೇ ನಾಲೆಜ್ ಸಾಕಾಗೋದಿಲ್ಲ. ನಾವು ಅದಕ್ಕೆ ಇಂಟರ್ ಡಿಸಿಪ್ಲಿನರಿ ಅಂತ ಫೋಕಸ್ ಮಾಡ್ತಾ ಇದೀವಿ. ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಜೊತೆ ಸೇರಿ ರಿಸರ್ಚ್ ಮಾಡ್ಲಿಕ್ಕೆ, ಸ್ಟೂಡೆಂಟ್ಸ್ ಒಂದೇ ಅಲ್ಲ, ಫ್ಯಾಕಲ್ಟಿ ಕೂಡ ಒಂದು ರಿಸರ್ಚ್ ಮಾಡ್ಲಿಕ್ಕೆ ನಮ್ಮಲ್ಲಿ ವೆರಿ ಸ್ಟ್ರಾಂಗ್ R&D ಸೆಂಟರ್ ಅಂತ ಇದೆ. ಈ R&D ಸೆಂಟರ್ ಕರ್ನಾಟಕ ಸರ್ಕಾರದ VGST ಇಂದ 36 ಲಕ್ಷ ಅನುದಾನ ಪಡ್ಕೊಂಡು ನಾವು ಒಂದು ಯುನೀಕ್ ಆಗಿರುವಂತ ಸಂಶೋಧನೆಗೆ ಬೇಕಾಗಿರುವಂತ ಕೆಲವು ಎಕ್ವಿಪ್ಮೆಂಟ್ ಅನ್ನ ನಾವು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದೀವಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಲಿಕ್ಕೆ ಡಾಕ್ಟರ್ ನಾಗರಾಜ್ ಅಂತ ಇದ್ದಾರೆ. ಸೊ ಇವರನ್ನ ನೀವು ತಾವು ಕೇಳ್ಬಹುದು. ಇಲ್ಲಿರುವಂತದ್ದೆಲ್ಲ ಇದೆಲ್ಲ ಈಗ ಯುನೀಕ್ ಆಗಿರುವಂತದ್ದು ಒಂದು ಅಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಾಗ್ಲಿ ನಾವು ಹೆಚ್ಚಾಗಿ ಏನಾಗಿ ಫೋಕಸ್ ಮಾಡ್ಬೇಕು, ಇವಾಗ ಸಾಮಾಜಿಕ ಕಳಕಳಿಯಿಂದ ಮೆಡಿಕಲ್ ಫೀಲ್ಡ್ ಅಲ್ಲಿ ಫೋಕಸ್ ಮಾಡಬೇಕು ಅಲ್ವಾ. ಮತ್ತೆ ಈಗ ಈ ಇಂಧನ ಅಂತ ಹೇಳ್ತೀವಿ ಈಗ, ಸೊ ಅದನ್ನ ಹೇಗೆ ನಾವು ಒಂಥರ ಕಡಿಮೆ ಬಳಸ್ಕೊಂಡು ಯಾವ ತರ ಡಿವೈಸ್ ನಲ್ಲಿ ಮಾಡ್ಬೇಕು ಅದ್ರ ಬಗ್ಗೆ ಸಂಶೋಧನೆ ಆಗ್ತಾ ಇದೆ. ಸೊ ಇಂಥದಕ್ಕೆಲ್ಲ ಫೋಕಸ್ ಮಾಡ್ಕೊಂಡು R&D ಸೆಂಟರ್ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿ. ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ ನೀವು ಅಂತ? ಹೌದು ಸರ್, ಈಗ ನಮ್ಮ ಈ ರಿಸರ್ಚ್ ಸೆಂಟರ್ ತುಂಬ ಸಮಾಜಮುಖವಾದ ಯಾವುದೆಲ್ಲ ಕೆಲಸಗಳನ್ನು ಮಾಡಲಿಕ್ಕಾಗತ್ತೆ, ಸಂಶೋಧನೆ ಮಾಡಲಿಕ್ಕೆ ಆಗ್ತಾ ಇದೆ, ಅದರ ಬಗ್ಗೆ ನಾವು ತುಂಬ ಒತ್ತು ಕೊಡ್ತಾ ಇದ್ದೇವೆ. ಈಗಾಗಲೇ ನಮಗೆ ಬೇರೆ ಬೇರೆ VGST, ನೈನ್, VTUಗಳಿಂದ ಅನುದಾನ ಲಭ್ಯ ಆಗಿದೆ. ಈ ಅನುದಾನಗಳ ಮುಖಾಂತರ ನಾವು ತುಂಬ ರಿಸರ್ಚ್ಗೆ ಸಂಬಂಧಪಟ್ಟ ಪರಿಕರಗಳು ಅಥವಾ ಸಾಫ್ಟ್ವೇರ್ಗಳನ್ನು ಖರೀದಿ ಮಾಡಿದ್ದೇವೆ. ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನೆಗೆ ಪೂರಕವಾಗಿ
ನಿಲ್ತದೆ. ನಾವು ಏನೇ ಕೆಲಸ ಮಾಡಿದ್ರು ನಮ್ಗೆ ರಿಸಲ್ಟ್ ಬರಬೇಕು. ಆ ರಿಸಲ್ಟ್ ನಾವು ಪಡ್ಕೋತಾ ಇದ್ದೀವಿ ಅಲ್ವಾ? ಸೊ ಈಗ ಇವ್ರು ಏನ್ ಮಾಡ್ತಿರೋದು ಇಲ್ಲಿ, ಅದು ರಿಸರ್ಚ್ ಅದು ಇಲ್ಲಿ ಇದ್ರೆ ಅವರೀಗ ಯಾವುದೊಂದು ಬಯೋಲಾಜಿಕಲ್ ಸ್ಯಾಂಪಲ್ ಅನ್ನು ಟ್ರಾನ್ಸ್ಫರ್ ಮಾಡುವಾಗ ಕಂಟಾಮಿನೇಷನ್ ಆಗಬಾರ್ದು. ಅದಕ್ಕೋಸ್ಕರ ಅವರ ಬಯೋಸೇಫ್ಟಿ ಚೇಂಬರ್ ಒಳಗಡೆ ಯಾವಾಗಲೂ ಮೈಕ್ರೋಬಯಾಲಜಿಕಲ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ಲಿಕ್ಕೆ ಇರ್ತವೆ. ಇದಕ್ಕೆಲ್ಲ ಸಪರೇಟ್ ಕ್ಯಾಬಿನೆಟ್ಗಳು ಇಲ್ಲಿದೆ. ಹೌದು ಸರ್, ಎಲ್ಲ ವ್ಯವಸ್ಥೆಗಳು ಇಲ್ಲಿದೆ. ಇಂಜಿನಿಯರಿಂಗ್ ವಿಭಾಗದಲ್ಲಿ ಈ ರೋಬೋಟಿಕ್ಗಳ ಬಗ್ಗೆ ಒಂದಿಷ್ಟು ಸಂಶೋಧನೆಗಳು ನಡೀತಾ ಇದೆ. ಅದು ಮಕ್ಕಳು ಕಲ್ತ್ಕೋಬೇಕು ಅಂತ ಸುಮಾರು ಜನ ಒದ್ದಾಡ್ತಿರೋರನ್ನ ಕೇಳಿದ್ದೆ. ಅದಕ್ಕೇನಾದ್ರು ಸ್ಪೆಷಲ್ ಆಗಿದೆಯಾ ನಿಮ್ಮ ಸಂಸ್ಥೆ? ಹೌದು ಸರ್, ಇವಾಗ ರೋಬೋಟಿಕ್ಸ್ ಅಂತ ಬಂದಾಗ ಎಲ್ಲರ ಮೈಂಡಲ್ಲಿ ಓಡೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಅದು ಕಂಪ್ಯೂಟರ್ ಸೈನ್ಸ್ಗೆ ಒಂದೇ ಸಂಬಂಧಪಟ್ಟಾಗಿರಲಿಲ್ಲ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿಕೊಂಡು ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇವರೆಲ್ಲ ಸೇರ್ಕೊಂಡು ಒಂದು ಡಿವೈಸ್ ಮಾಡಿದ್ರೆ ಆವಾಗ ಏನಾಗುತ್ತೆ, ಆ ಡಿವೈಸ್ಗೆ ರೋಬೋಟಿಕ್ಸ್ ಕೊಡ್ಬೋದು. ಆ ನಿಟ್ಟಿನಲ್ಲಿ ನಾವು ಸ್ಟೂಡೆಂಟ್ಸ್ ನ ಸ್ಕಿಲ್ ಡೆವಲಪ್ ಮಾಡ್ಬೇಕಂತ ನಮ್ಮಲ್ಲಿ ತುಂಬಾ ಕ್ಲಬ್ಗಳಿದೆ. ನಾನು ನಿಮ್ಗೊಂದು ಅಟ್ರಾಕ್ಟಿವ್ ಕ್ಲಬ್ ಬಗ್ಗೆ ನಾನು ಹೇಳ್ತಿದ್ದೀನಿ, ಅದು ಯಂತ್ರಮಾನ್ ರೋಬೋಟಿಕ್ಸ್ ಕ್ಲಬ್ ಅಂತ. ಈ ಕ್ಲಬ್ ಅಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಫ್ರೀ ಟೈಮ್ ಅಲ್ಲಿ ಬರ್ತಾರೆ. ಇದು ವರ್ಕ್ಶಾಪ್ ಅವರದ್ದು. ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಡಿವೈಸ್, ಮೆಕ್ಯಾನಿಕಲ್ ವರ್ಕ್ಶಾಪಿಗೆಲ್ಲ ಹೋಗಿ ಅವರೇ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೋಬೋಟಿಕ್ಸ್ ನ ತಯಾರು ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ, ಅಲ್ಲಿ ಯಂತ್ರಮ್ ಅಂತ ಬರ್ದಿದ್ದಾರೆ ನೋಡಿ. ಹೌದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ಹಾಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮಲ್ಲಿ ರೋಬೋ ಸಾಕರ್, ರೋಬೋ ವಾರ್ ಇಂಥ ಆಕ್ಟಿವಿಟೀಸ್ ನ ಸ್ಟೂಡೆಂಟ್ಸ್ ಗಳು ಮಾಡಿ ಬೇರೆ ಬೇರೆ ಕಾಲೇಜ್, ಇವನ್ ನ್ಯಾಷನಲ್ ಲೆವೆಲ್ ಕೂಡ ಹೋಗಿದ್ದಾರೆ. ಸೊ ಈ ರೋಬೋ ವಾರ್ ಮತ್ತೆ ರೋಬೋ ಸಾಕರ್ ಅಂತ ಒಂದು ಕಾಂಪಿಟೇಷನ್ ಬಂದಾಗ ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸ್ ನಮ್ಮ ಕಾಲೇಜಿಗೆ ಕಟ್ಟಿಟ್ಟು ಬುತ್ತಿ ಫಿಕ್ಸ್. ಅದು ಫಿಕ್ಸ್. ಈಗ ತುಂಬಾ ಪ್ರಯತ್ನ ಮಾಡಿದೆ. ನೀವು ಇದನ್ನ ನಮ್ಮ ಸ್ಟೂಡೆಂಟ್ಸ್ ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಕೂಡ ಇಲ್ಲಿ ನೋಡಬಹುದು. ಸೊ ಇದು ಅವರು ಫ್ರೀ ಟೈಮ್ ಅಲ್ಲಿ ಈಗ ನಮ್ ಮಾಡಿ ತೋರಿಸಬಹುದು. ಅವರು ತೋರಿಸ್ತಾ ಇರ್ತಾರೆ ಅದನ್ನ. ಏನಿದು, ಇದು ಗೇಮ್ ಆಡೋದಾ, ಗೇಮಿಂಗ್ ಏನಿದು? ಇದು ಗೇಮಿಂಗ್. ಸೊ ಈಗ ರೋಬೋ ಸಾಕ್ಸಲ್ ಅಂತ ಒಂದು ನಿಮ್ಗೆ ಗೊತ್ತಿರಬಹುದು, ಈಗ ಫುಟ್ಬಾಲ್ ಅಂತ ಆಡ್ತಾರೆ. ಇದು ರೋಬೋಟ್ ಗಳು ಆಡ್ತಾ ಇವೆ. ಈ ಆಟ ಅನ್ನೋದಕ್ಕಿಂತ ಈ ಆಟದ ಹಿಂದಿರುವಂತ ಸ್ಕಿಲ್ ಇದೆಯಲ್ಲ, ಅದು ನಮ್ಮ ಸ್ಟೂಡೆಂಟ್ ಗಳದ್ದು. ಹೌದಾ? ಎಸ್, ಬಾಲ್ ಇಲ್ಲಿದೆ ನೋಡಿ. ಓಕೆ, ರೆಡಿ. ಓಹೋ, ಮನುಷ್ಯನಿಗೆ ಇಷ್ಟು ಫಾಸ್ಟ್ ಆಡೋಕ್ಕಾಗಲ್ಲ. ಈಗ ಆ ಲೆವೆಲ್ ಅಲ್ಲಿ ಹೊಡೆದಾಡ್ಕೊಳ್ಳೋದಲ್ಲ, ಏನು ಆಗಲ್ಲ, ಹಾಳಾಗಲ್ಲ. ಇಲ್ಲ ಅವ್ರು ಮತ್ತೆ ಏನಾಗುತ್ತೆ ಅಂತಂದ್ರೆ ಪ್ರತಿ ವರ್ಷ ಅದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಹೊಸ ವಿಷಯಗಳನ್ನ ರೋಬೋಟಿಕ್ಸ್ ಗೆ ಆಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ಟೈರ್ ಯಾವ ತರ ಇರ್ಬೇಕು, ಸ್ಪೀಡ್ ಯಾವ ತರ ಇರ್ಬೇಕು, ಅದ್ರ ವೇಟ್ ನ ಯಾವ ತರ ಅದು ಬ್ಯಾಲೆನ್ಸ್ ಮಾಡ್ಬೇಕು. ಸೊ ಇದ್ರ ಬಗ್ಗೆನೂ ಕೂಡ ರಿಸರ್ಚ್ ಮಾಡ್ಕೊಂಡು, ಸೊ ಇದು ಒಂಥರ ಲರ್ನ್ ಅಂಡ್ ಟ್ರೈನ್ ಅಂತ. ನೀವು ಮತ್ತೊಂದು ವಿಷಯ ಕೇಳ್ಬೋದು, ಸೊ ಈ ಸ್ಟೂಡೆಂಟ್ಸ್ ಹೋದ್ಮೇಲೆ ಹಾಗಾದ್ರೆ ಇಲ್ಲೇ ನಿಲ್ತದ ಅಂತ. ಇದಾಗಲ್ಲ, ಇವ್ರ ಸೀನಿಯರ್ಸ್ ಇವ್ರಿಗೆ ಹೇಳಿಕೊಟ್ಟಿದ್ರು, ಇವ್ರ ಜೂನಿಯರ್ಸ್ ಹೇಳಿಕೊಟ್ಟಿದ್ರು. ಈ ಪ್ರೋಸೆಸ್ ಅನ್ನೋದು ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಸಪೋಸ್ ಏನಾದ್ರು ಹಾಳಾದ್ರೆ ಇಮಿಡಿಯೇಟ್ ಅವರೇ ರೆಡಿ ಮಾಡ್ತಾರೆ. ಅದಕ್ಕೆ ಇದನ್ನ ನಾವು ವರ್ಕ್ಶಾಪ್ ಅಂತ ಇದು ಮಾಡಿದ್ರು. ಸೊ ತುಂಬಾ ಕಡೆ ಪಾರ್ಟಿಸಿಪೇಟ್ ಮಾಡಿ ಪ್ರೈಸಸ್ಗಳು ಬಂದಿದೆ. ಇದು ನಮ್ಮ ಇರುವಂತ ಒಂದು ಕ್ಲಬ್, ಒಂದು ಅಟ್ರಾಕ್ಟಿವ್ ಕ್ಲಬ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು. ಇದೇ ತರ ಕೋಡಿಂಗ್ ಕ್ಲಬ್, ಬೇರೆ ಬೇರೆ ಕ್ಲಬ್ಗಳು ಕಾಲೇಜಲ್ಲಿ. ಇದು 3D ಪ್ರಿಂಟರ್ ಅಂತ. ಇದರಲ್ಲಿ ನಾವು ಸುಮಾರು ಥರದ ಡಿವೈಸ್ಗಳನ್ನೆಲ್ಲ ಮಾಡ್ತೀವಿ. ಇದನ್ನು ನಾವು ಡಿಸೈನ್ ಮಾಡಲಿಕ್ಕೆ ನಮ್ಮ ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ಒಂದು ಟಿಂಕರ್ ಕ್ಯಾಡ್ ಅಂತ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನಾವು ಡಿಸೈನ್ನ ಮಾಡ್ತೀವಿ. ಅದಾದಮೇಲೆ ಅದನ್ನು ನಾವು ಪೆನ್ಡ್ರೈವಿಗೆ ಹಾಕಿ ಪ್ರೋಗ್ರಾಮ್ನ ಇದನ್ನ ಪ್ರೂಸಾ ಸ್ಲೈಸರ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದ್ರ ಮೂಲಕ ನಾವು ಇದಕ್ಕೆ ಡಂಪ್ ಮಾಡ್ಕೊತೀವಿ. ಅದ್ರ ಮೂಲಕ ನಾವು ಯಾವ ಥರ ಬೇಕು ಶೇಪು, ಯಾವ ಶೇಪ್ ಬೇಕು ಅದೇ ಥರ ಎಲ್ಲ ಸೆಟ್ ಮಾಡಿ, ಒಳಗಡೆ ಎಷ್ಟು ಇನ್ಫಿಲ್ ಬೇಕು ಅಂದರೆ ಇಲ್ಲಿ ತೋರ್ಬೋದು, ಎಷ್ಟು ಥಿಕ್ನೆಸ್, ಒಳಗಡೆ ಎಷ್ಟು ಥಿಕ್ನೆಸ್ ಬೇಕು, ಅಂದರೆ ಖಾಲಿ ಬೇಕಾ, ನಮ್ಗೆ ಹೊರಗೆ ಯಾವ ಥರ ಬೇಕು, ಎಷ್ಟು ಸ್ಟ್ರಾಂಗ್ ಬೇಕು, ಅದೆಲ್ಲದೂ ನಾವು ಸೆಟ್ ಮಾಡಿ ಇದರಲ್ಲಿ ಕೊಟ್ಟಿರ್ತೀವಿ. ಅದ್ರ ಮೂಲಕನೇ ಪ್ರಿಂಟ್ ಆಗ್ತಾ ಹೋಗುತ್ತೆ. ಇದು ಒಂದು ಫಿಲಮೆಂಟ್, ಇದನ್ನ ಯಾವ ಥರ ಬೇಕಾದ್ರೂ, ಯಾವ ಕಲರ್ ಬೇಕಾದ್ರೂ ಹಾಕ್ಬೋದು. ಇದು ಮೆಲ್ಟ್ ಆಗಿ ಇಲ್ಲಿ ಬರುವಂಥದ್ದು. ಇದು ಕೆಳಗಡೆದು ಹೀಟಿಂಗ್ ಬ್ಯಾಡ್ ಅಂತಾರೆ. ಈ ಕೆಳಗಡೆದು ಹೀಟ್ ಆಗ್ತಾ ಇರುತ್ತೆ. ಇಷ್ಟು ಹೀಟಾಗಿ ಇದು ನಮ್ಗೆ ಪ್ರಿಂಟ್ ಬರುತ್ತೆ. ಇದೆಲ್ಲ ನಾವೇ ಮಾಡಿರೋದು ಸರ್. ನಮ್ಮಿಂದನೇ ಆಗಿರೋದು. ಇದು ಈ ಥರದ್ದು ಸರ್, ಈ ಥರದ್ದು ಸ್ನೇಕ್ಸ್ ಈ ಥರ ಸರ್. ಇದು ಇಲ್ಲೇ ನೋಡಿದರೆ ಫೋಟೋಸ್ ಬರುತ್ತೆ. ಇದೇನು
ಇದು ಪೆನ್ ಸ್ಟ್ಯಾಂಡ್. ಇದು ಲಿಥೋಗ್ರಫಿ ಟೆಕ್ನಿಕ್ ಅಂತ ಹೇಳ್ತಾರೆ. ಇದು ಕೂಡ ಇದು ಕೂಡ ಅದೇ ಪ್ರಿಂಟ್ ಆಗ್ತಿದೆ ಸರ್. ಪ್ರಿಂಟ್ ಆಗ್ತದೆ. ಇದೇನು? ಇದು ಒಂದು ಸಣ್ಣ ಡಿಸೈನ್ ಟೈಪಲ್ಲಿ ಈ ಥರ. ಇದೇನು ನಾವು ಫಿಟ್ ಮಾಡಿರೋದಲ್ಲ, ಹೀಗೆ ಆಗಿರೋದು, ಹೀಗೆ ಮಾಡಿರೋದು. ಇದು ಹಿಂಗೆ ಅದರಲ್ಲೇ ಇದು ಮಾಡಿರೋದು, ಡಿಸೈನ್ ಎಲ್ಲ ಮಾಡಿರೋದು ಸರ್. ಇದು ಅಷ್ಟೇ ಸರ್. ಸಿಸ್ಟಮ್ ಇರುತ್ತೆ ಸೊ ಅದೆಲ್ಲ ಮೂವೇಬಲ್ ಪಾರ್ಟ್ಸ್ ವಿದ್ಯಾರ್ಥಿಗಳು ಎಲ್ಲ ಡಿಸೈನ್ ಪ್ರತಿಯೊಂದು ನಾವು ಇಲ್ಲಿ ಕಲಿಸ್ತೀವಿ. ಸೊ ಇದು ಆರ್ಡಿನೋ ಬೋರ್ಡ್ ಅಂತ, ಇದು ಇಂಡಸ್ಟ್ರಿಯಲ್ಲಿ ಎಲ್ಲ ಯೂಸ್ ಮಾಡುವಂಥದ್ದು ಮೈಕ್ರೋ ಕಂಟ್ರೋಲರ್ ಬೋರ್ಡ್. ಸೊ ಈ ಬೋರ್ಡ್ನ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಟ್ರೈನ್ ಅಪ್ ಮಾಡಿ, ಸೊ ಈ ಥರ ಸರ್ಕ್ಯೂಟ್ ಬೋರ್ಡಲ್ಲಿ ಬ್ರೆಡ್ ಬೋರ್ಡ್ ಅಂತ ಹೇಳ್ತೀವಿ ಇದಕ್ಕೆ, ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿ ಅವರು ಫಸ್ಟು ಇದನ್ನ 0 PCB ಬೋರ್ಡಲ್ಲಿ ಕ್ರಿಯೇಟ್ ಮಾಡಿ ಅವ್ರದ್ದೇ ಓನ್ ಆರ್ಡಿನೋ ಬೋರ್ಡ್ ಇದೇ ಥರ ಸೇಮ್ ರೆಪ್ಲಿಕಾ ನೋಡ್ಬೋದು ನೀವು. ಅವ್ರದ್ದೇ ಓನ್ ಆರ್ಡಿನೋ ಬೋರ್ಡ್ ಎಂಡ್ಯೂನೋ ಅಂತ. ಎಂಡ್ಯೂನೋ ಏನಕ್ಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಎನಪೋಯ ರಿಲೇಟೆಡ್ ನಮ್ಮ ಸ್ಟೂಡೆಂಟ್ಸ್ ಮಾಡಿರೋದ್ರಿಂದ ಎಂಡ್ಯೂನೋ ಅಂತ ಇಟ್ಟಿದ್ದೀವಿ. ಮತ್ತು ಇದ್ರ ಜೊತೆಗೆ ಸೆನ್ಸರ್ಸ್ ಮತ್ತು ಆ್ಯಕ್ಚುಯೇಟರ್ಸ್ ಅದನ್ನೆಲ್ಲ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿ ಟ್ರಯಲ್ ಮಾಡಬೇಕಾದ್ರೆ ಒಂದೊಂದು ಸತಿ ವೈರಿಂಗ್ ಎಲ್ಲ ಮಿಸ್ ಆಗೋದು, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದನ್ನು ಓವರ್ಕಮ್ ಮಾಡೋದಕ್ಕೆ ನಮ್ಮದೇ ಓನ್ ಮೈಕ್ರೋ ಕಂಟ್ರೋಲರ್ ಬೋರ್ಡನ್ನ ಡಿಸೈನ್ ಮಾಡಿರುತ್ತೆ ಸರ್. ಇದು ಫುಲ್ ಟ್ರೈನರ್ ಕಿಟ್. ಇದನ್ನು ಯೂಸ್ ಮಾಡಿಕೊಂಡು ನಾವು ಬೇರೆಯವ್ರಿಗೆ ಸೆನ್ಸರ್ಸ್ ಯಾವ ಥರ ವರ್ಕ್ ಆಗುತ್ತೆ, ಹೇಗೆ ಇದನ್ನು ಯೂಸ್ ಮಾಡ್ಬೋದು ಅಂತ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅದಕ್ಕೆಲ್ಲ ಟ್ರೈನಿಂಗ್ ಕೊಡೋದಕ್ಕೆ ಅದು ತುಂಬ ಯೂಸ್ ಆಗುತ್ತೆ. ಎಷ್ಟು ಟೈಮ್ ತಗೊಂಡಿದ್ದೀರಿ? ಇದು ಆಲ್ಮೋಸ್ಟ್ 1 year ಪ್ರಾಜೆಕ್ಟ್. ಸಪೋಸ್ ಈ ಇಯರ್ ಬ್ಯಾಚ್ ಮಕ್ಕಳು ಇದನ್ನು ಕಲಿತು ನೆಕ್ಸ್ಟ್ ಇಯರ್ ಬಂದವರಿಗೆ ಇದು ಬೇರೆ ಬೇರೆ ಇದು ಮೈಕ್ರೋ ಕಂಟ್ರೋಲರ್ ಇದೆ, ESP 8266 ಅಂತೆಲ್ಲ ಇದೆ. ಆ ಮೈಕ್ರೋ ಕಂಟ್ರೋಲರ್ದು ಬೋರ್ಡನ್ನು ನಾವು ಡಿಸೈನ್ ಮಾಡಿಸ್ಬೋದು ಸರ್. ಸೊ ಆ ಥರ ಅಷ್ಟು ಎಕ್ಸ್ಪರ್ಟೀಸ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಹಾಗೆ ಇದೆಲ್ಲ ಕಂಪ್ಲೀಟ್ ಅವರೇನೆ ಮಾಡಿರೋದು, ಸ್ಟೂಡೆಂಟ್ಸೇ ಮಾಡಿರೋದು ಕಂಪ್ಲೀಟ್ PCB ಡಿಸೈನ್. ಇದರಲ್ಲಿ ಇವನ್ ನೇಮ್ಸ್ ಮತ್ತು ಡಿಪಾರ್ಟ್ಮೆಂಟಿಂದ ಮಾಡಿರೋದು ಅಂತ ಹೇಳ್ಬಿಟ್ಟು ಅದೆಲ್ಲ ಇನ್ಫಾರ್ಮೇಷನ್ ಪ್ರತಿಯೊಂದನ್ನು. ಸರ್, ನಿಮ್ಮ ಸಂಸ್ಥೆಯಲ್ಲಿ ಇಲ್ಲದೇ ಇರೋ ವಿಚಾರನೇ ಇಲ್ಲ. ಸೊ ಈಗ ಲೈಬ್ರರಿ ಒಳಗೆ ಕರ್ಕೊಬಂದಿದ್ದೀರಾ. ಇಲ್ಲಿ ಡಿಜಿಟಲ್ ಲೈಬ್ರರಿನೂ ಕೂಡ ಇದೆ, ಸಾವಿರಾರು ಪುಸ್ತಕಗಳು ಕೂಡ ಇದೆ ಇಲ್ಲಿ ಓದೋದಕ್ಕೆ. ಮಕ್ಕಳಿಗೆ ಹೆಂಗೆ ಇದೆಲ್ಲ ಟೈಮಿಂಗ್ ಇರುತ್ತಾ ಅಥವಾ ಫ್ರೀ ಆಗಿರುತ್ತಾ, ಹೇಗೆ ಇದು? ಹಾಂ ಸರ್, ಇದು ನಮ್ಮ ಲೈಬ್ರರಿ ಅಂತ ಬಂದಾಗ ನಮ್ಮ ಲೈಬ್ರರಿ 25,000ಕ್ಕಿಂತ ಜಾಸ್ತಿ ವಾಲ್ಯೂಮ್ಗಳು ಇದೆ. ಓಕೆ. ಅದಲ್ಲದೆ ನೀವು ಹೇಳಿದಾಗ ಡಿಜಿಟಲ್ ಲೈಬ್ರರಿ, ಆನ್ಲೈನ್ ಅಲ್ಲಿ ರಿಸೋರ್ಸ್ ಆಕ್ಸೆಸ್ ಮಾಡ್ಲಿಕ್ಕೂ ಕೂಡ ಅದಕ್ಕೆ ಬೇಕಾಗಿರುವಂತ ಫೆಸಿಲಿಟಿನೂ ಕೂಡ ನಾವು ಕೊಟ್ಟಿದ್ದೀವಿ. ಓಕೆ. ಇಲ್ಲಿ ವಿದ್ಯಾರ್ಥಿಗಳಿಗೆ 9 ರಿಂದ 5 ಗಂಟೆವರೆಗೆ ಮಾತ್ರ ಫೆಸಿಲಿಟಿ ಅಲ್ಲ, ರಾತ್ರಿ 8:30 ಗಂಟೆವರೆಗೂ ಪ್ರತಿದಿನ ಲೈಬ್ರರಿ ಓಪನ್ ಆಗಿರ್ತದೆ. ಯಾಕಂದ್ರೆ ನಮ್ಮ ಹೆಚ್ಚಿನ ಸ್ಟೂಡೆಂಟ್ ಹಾಸ್ಟೆಲ್ ಅಲ್ಲಿ ಇರ್ತಾರೆ. ಈ ಹಾಸ್ಟೆಲ್ ಅಲ್ಲಿಗೆ ನಮ್ಗೆ ಉತ್ತರ ಕರ್ನಾಟಕ ಆಗ್ಲಿ, ನಮ್ದು ಫಾರಿನ್ ಇಂದ ಆಗ್ಲಿ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಸೊ ಆಲ್ ಇಂಡಿಯಾ ಲೆವೆಲ್ ಇಂದ ಸ್ಟೂಡೆಂಟ್ಸ್ ಗಳು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾವು ಕೊಡಬೇಕಾಗಿದ್ದು ಫೆಸಿಲಿಟಿ, ಆ ಫೆಸಿಲಿಟಿ ನಾವು ರಾತ್ರಿ 8:30 ಗಂಟೆವರೆಗೂ ಕೂಡ ಕೊಡ್ತಾ ಇದ್ದೀವಿ. ಹಾಗೆ ಸ್ಟೂಡೆಂಟ್ಸ್ ಬರೋದನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಇದೆಲ್ಲ ನಮ್ಮ ಅಕಾಡೆಮಿಕ್ ಎಕ್ಸಲೆನ್ಸಿ ಕೂಡ ಒಂದು ಹೆಲ್ಪ್ ಮಾಡ್ತಾ ಇದೆ. ಸರ್, ಇದೀಗ ಮಲ್ಟಿ ಜಿಮ್ ಅಲ್ವಾ? ಹೌದು ಸರ್, ಇದು ಮಲ್ಟಿ ಜಿಮ್. ಈಗ ಸ್ಟೂಡೆಂಟ್ಸ್ ಓದೋದು ಒಂದೇ ಕಡೆ ಫೋಕಸ್ ಮಾಡದೆ ಅವ್ರ ಫಿಸಿಕಲ್ ಫಿಟ್ನೆಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಲ್ಲಿ ನಾವು ಮಲ್ಟಿ ಜಿಮ್ ನ ಇಲ್ಲಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇಟ್ಕೊಂಡಿದೀವಿ. ಇದು ಫ್ರೀನಾ ಸರ್ ಮಕ್ಕಳಿಗೆ? ಇದು ಮಕ್ಕಳಿಗೆ ಅವರು ಉಪಯೋಗಿಸ್ಲಿಕ್ಕೆ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಓಕೆ. ಮತ್ತೆ ಏನಂತ ಹೇಳಿದ್ರೆ ಈ ತರ ಜಿಮ್ ಫೆಸಿಲಿಟಿ ಇಡೀ ಮಂಗಳೂರಲ್ಲಿ ಇರೋದು ನಮ್ಮ ಕಾಲೇಜ್ ಅಂತ ಹೇಳಲಿಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ. ಆಗ ನಮ್ಮ ಮ್ಯಾನೇಜ್ಮೆಂಟ್ ಅವರು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ಸೊ ಈ ಫೆಸಿಲಿಟಿಯನ್ನ ಇಟ್ಕೊಂಡಿದ್ದಾರೆ. ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, VTU ಅಲ್ಲಿ ನಡೆಯುವಂತ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಪುರುಷರ ತಂಡ ಆಗ್ಲಿ ಮಹಿಳೆಯರ ತಂಡ ಆಗ್ಲಿ ಪ್ರಶಸ್ತಿಯನ್ನು ಪ್ರತಿ ವರ್ಷ ಪಡ್ಕೊಳ್ತಾ ಇದೆ. ಓಕೆ, ವಾವ್. ನೋಡಿ, ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸ್ಗಳು ಇದೆ ಇಲ್ಲಿ. 1 ಟೈಮ್ ಫೀಸ್ ಕಟ್ಬಿಟ್ರೆ ಅವರು ಇಡೀ ಕ್ಯಾಂಪಸನ್ನು ಯುಟಿಲೈಸ್ ಮಾಡ್ಕೋಬೋದು, ಅಷ್ಟಿದೆ. ನಾವು ವಿಡಿಯೋದಲ್ಲಿ ತೋರಿಸಿದ್ದು ಕಡಿಮೆ ಇರಬಹುದು, ಆದರೆ ಅದನ್ನು ಬಿಟ್ಟು ಕೂಡ ಇನ್ನೂ ಒಂದಿಷ್ಟು ಆಪ್ಷನ್ಗಳು ಇಲ್ಲಿದೆ. ಸರ್, ಈಗ ಎಲ್ಲ ಫೆಸಿಲಿಟೀಸ್ಗಳನ್ನು ನೋಡಿದ್ವಿ, ಇಡೀ ಕ್ಯಾಂಪಸನ್ನು ಒಂದು ಬಾರಿ ಸುತ್ತುವರೆದ್ವಿ. ಬಹುಶಃ ಎಲ್ಲವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಸಮಯದಲ್ಲಿ ಎಷ್ಟನ್ನು ಕೊಡಬಹುದು ಅಷ್ಟನ್ನು ಕೊಡೋ ಪ್ರಯತ್ನವನ್ನು ನಮ್ಮ ವೀಕ್ಷಕರಿಗೆ ನಾವು ಮಾಡಿದ್ದೀವಿ. ಈಗ ನನ್ನ ಹಿಂದೆ ಇರುವಂಥದ್ದು IT ಬ್ಲಾಕ್ ಅಂತ ಇದೆ. ಸೊ ಇದೇನು ಒಂಥರ MNC ಕಂಪನಿ ಥರನ, ಅದೇ ಥರ ಏನೋ ಬಿಲ್ಡ್ ಮಾಡಿದ್ದೀವಿ ಅಂತ ಬೇರೆ ಸರ್ ಹೇಳ್ತಾ ಇದ್ರು, ಅದೇ ರೀತಿನ ಹೇಗೆ ಅಂತ? ನಾನು ಆವಾಗಲೇ ಹೇಳಿದ್ದೀನಿ, ನಮ್ಮಲ್ಲಿ ಎಲ್ಲಾ ಫೆಸಿಲಿಟಿ ಇದೆ. ಓಕೆ. ಆ ಎಲ್ಲಾ ಫೆಸಿಲಿಟಿ ಬಿಟ್ಟು ಮತ್ತು ಹೆಚ್ಚಾಗಿ ಫೆಸಿಲಿಟಿನೂ ಕೂಡ ನಾವು ಪ್ರೊವೈಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀವಿ. ಓಕೆ. ಸೊ ಇದರ ಮೇನ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಒಂದು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ
ಯಾವ ತರ ಲ್ಯಾಬ್ ಸೆಟಪ್ ಮಾಡಬೇಕು ಆ ರೀತಿಯ ಲ್ಯಾಬ್ ಅನ್ನು ನಾವಿಲ್ಲಿ ಸೆಟಪ್ ಮಾಡಿದೀವಿ. ಸೊ ಇದು IT ಬ್ಲಾಕ್ ಅಂತ ಹೇಳಿದ್ರೆ ಖಾಲಿ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟ ಸ್ಟೂಡೆಂಟ್ಸ್ ಗೆ ಮಾತ್ರ ಅಂತಲ್ಲ, ಇವಾಗ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಆಗಲಿ, ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ ಆಗಲಿ, ಪ್ರತಿಯೊಬ್ಬರು ಕೂಡ ಇವಾಗ ಕಂಪ್ಯೂಟರ್ ಸೈನ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತ ವಿಷಯಗಳನ್ನು ಲ್ಯಾಬ್ಗಳನ್ನು ಯೂಸ್ ಮಾಡಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಈ ಲ್ಯಾಬ್ ಅನ್ನ ರೆಡಿ ಮಾಡಿದೀವಿ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಯಾವುದೇ ಕಾಲೇಜಿಗೆ ಹೋದ್ರೆ ಒಂದು ಲ್ಯಾಬ್ ಅಲ್ಲಿ 35 ಕಂಪ್ಯೂಟರ್ಗಳು ಮಾತ್ರ ಕಾಣ್ಲಿಕ್ಕೆ ಸಿಗ್ತದೆ. ಇಲ್ಲಿ ಪ್ರತಿಯೊಂದು ಲ್ಯಾಬ್ ಅಲ್ಲೂ 65 ಕಂಪ್ಯೂಟರ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ಕೊಂಡಿದೀವಿ. ಸೊ ಅದಕ್ಕೆ ಬೇಕಾಗಿರುವ ಸಾಫ್ಟ್ವೇರ್ಗಳು ಕೂಡ ನಮ್ಮಲ್ಲಿ ಅಲ್ಲಿ ಲಭ್ಯವಿದೆ. ಸೊ ಹಾಗೆ ನಾವು ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತಹ ಈಗ ಕಂಪನಿ ಸ್ಟ್ಯಾಂಡರ್ಡ್ ಅಲ್ಲಿ ವರ್ಕ್ ಮಾಡುವಂತ ಕ್ಯಾಡೆನ್ಸ್ ಸಾಫ್ಟ್ವೇರ್ ಕೂಡ ನಾವು ಇಲ್ಲಿ ಪರ್ಚೇಸ್ ಮಾಡಿ ಕಂಪನಿಯವರು ಬಂದು ನಮ್ಮ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ ಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ, ಈಗ ನಾವು ಒಂದು 2 ತಿಂಗಳಲ್ಲಿ ಇನ್ಯೂನಿಟಿ ಅಂತ ಒಂದು ಕಂಪನಿ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಅಡ್ವಾನ್ಸ್ ಪ್ರಾಜೆಕ್ಟ್ ಲ್ಯಾಬ್ ಅನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ಸೊ ಇನ್ನು 2 ತಿಂಗಳಲ್ಲಿ ಆ ಲ್ಯಾಬ್ ಕೂಡ ರೆಡಿ ಆಗ್ತಿದೆ. ನಮ್ಮ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಫಸ್ಟ್ ಇಯರ್ ಬಂದಾಗ್ಲೇ ಸ್ಟೂಡೆಂಟ್ಸ್ ಟ್ರೈನಿಂಗ್ ಅಲ್ಲಿ ಇನ್ವಾಲ್ವ್ ಆಗಿ, ನಾನು ಆವಾಗ ಹೇಳಿದ ನಮ್ಮ ಪ್ರಮುಖ ಆದ್ಯತೆ ಏನಂತ ಹೇಳಿದ್ರೆ ಸ್ಕಿಲ್ ಡೆವಲಪ್ಮೆಂಟ್. ಅಕಾಡೆಮಿಕ್ ಎಕ್ಸಲೆನ್ಸ್ ಜೊತೆ ಸ್ಕಿಲ್ ಡೆವಲಪ್ಮೆಂಟ್ ಏನಂತ ಇದೆಯಲ್ಲ, ಅದಕ್ಕೆ ನಾವು ಆದ್ಯತೆ ಕೊಟ್ಟು ಫಸ್ಟ್ ಇಯರ್ ಇಂದಲೇ ಸ್ಟೂಡೆಂಟ್ಸ್ ಗೆ ಟ್ರೈನ್ ಮಾಡ್ಬೇಕಂತ ನಾವು ಒಂದು ಫೋಕಸ್ ಮಾಡ್ತಾ ಇದ್ದೀವಿ. ಈಗ ಅದೆಲ್ಲ ಮುಂದಿನ ಗುರಿ, ಮುಂದೆ ಏನಾದ್ರು ಬದಲಾವಣೆ ಮಾಡ್ಕೋಬೇಕು, ಈ ತರ ಚೇಂಜಸ್ ಆಗ್ಬೇಕು, ಆ ತರ ಏನಾದ್ರು ಇದೆಯಾ? ನಾನು ಆವಾಗ್ಲೇ ಹೇಳಿದೀನಿ, ನಾವು ಇವಾಗ್ಲೇ NBA QS1 ಗೇಜ್ ಅಂತ ಎಕ್ಸಾಮ್ ನ ಬರ್ದಿದೀವಿ. ನಾವು ಯಾವಾಗ್ಲೂ ಕೂಡ ಏನಾಗ್ತೀವಿ, ಹೊಸ ವಿಷಯಗಳನ್ನು ಆಡ್ ಮಾಡ್ಲಿಕ್ಕೆ ಇಂಥ ಎಕ್ಸಾಮ್ ನ ಬರೆಯುವುದು. ಆಲ್ರೆಡಿ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮುಂದಾಲೋಚನೆ ಏನಂತ ಹೇಳಿದ್ರೆ, ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ನ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಕೂಡ ಒಂದು ಈ ಅಕಾಡೆಮಿಕ್ ಇಯರ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಈಗ ಇಷ್ಟು ದೊಡ್ಡ ಕ್ಯಾಂಪಸ್ ಇದೆ, ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗಳು ಹೆಂಗ್ ನಡೆಯುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಒಂದು ಕಾಲೇಜಿಗೆ NBA ಇದೆ ಅಂತ ಹೇಳಿದ್ರೆ, ಆ NBA ಬಂದಂತ ಟೀಮು ಪ್ಲೇಸ್ಮೆಂಟ್ ಎಲ್ಲಾ ರೆಕಾರ್ಡ್ನ ಚೆಕ್ ಮಾಡಿನೇ ನಮ್ಗೇನಾಗುತ್ತೆ, ಅವರು ಒಂದು NBA ಅಂತ ಮಾನ್ಯತೆ ಕೊಡೋದು. ಸೊ ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ತಿದೀವಿ ಅಂತ, ಈ ಪ್ಲೇಸ್ಮೆಂಟ್ಗೆ ಬೇಕಾದ ಟ್ರೈನಿಂಗ್ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ. ಸ್ಟೂಡೆಂಟ್ಸ್ ಬಂದವರು ಅಲ್ಲಿ ಬಂದಾಗ, ಸರ್ ನಮ್ಗೆ ಜಾಬ್ ಮಾಡಿಸಿ ಕೊಡಿ ಅಂತ ಯೋಚನೆಯಲ್ಲಿ ಬರಬಾರ್ದು. ನಮ್ಮ ಜಾಬ್ ನಾವೇ ತಗೋತೀವಿ, ಈ ರೀತಿಯ ಮನಸ್ಥಿತಿಯನ್ನು ನಾವು ಬೆಳೆಸಲಿಕ್ಕೆ ನಾವು ಟ್ರೈನಿಂಗ್ ಮಾಡ್ತಾ ಇದೀವಿ. ಇದಕ್ಕೆ ನಮ್ಮ ಒಂದ್ ಕಡೆಯಿಂದ ಸಪೋರ್ಟ್ ಸಾಕಾಗೋದಿಲ್ಲ, ಸ್ಟೂಡೆಂಟ್ಸ್ ಕೂಡ ಮುಂದೆ ಬರಬೇಕು. ಅವ್ರು ಫ್ರೀ ಟೈಮಲ್ಲಿ ಮುಂದೆ ಬಂದು ಅವರು ಇದು ನನಗೆ ಬೇಕಾಗತ್ತೆ, ನಾನು ಇದಕ್ಕೆ ಟೈಮ್ ಕೊಡ್ತೀನಿ, ಈ ಟೈಮ್ ಕೊಟ್ಟಾದಾಗ ನನ್ನ ಸ್ಕಿಲ್ ಡೆವಲಪ್ ಆಗುತ್ತೆ. ಸೊ ಅದಕ್ಕೆ ಉದಾಹರಣೆಗಳು ನೀವು ನೋಡಿದಿರಿ, ನೀವು ಆ ರೋಬೋಟಿಕ್ಸ್ ಕ್ಲಬ್ ಆಗಲಿ ಅಥವಾ 9 ಅಲ್ಲಿರುವಂಥ ಪ್ರಾಜೆಕ್ಟ್ಗಳನ್ನು ನೋಡಿದಿರಿ. ಇದೆಲ್ಲ ಸ್ಟೂಡೆಂಟ್ಸ್ ಮುಂದೆ ಬಂದು ಅವ್ರು ಫ್ರೀ ಟೈಮ್ನ ಯೂಸ್ ಮಾಡಿಕೊಂಡು ಡೆಡಿಕೇಟೆಡ್ ಆಗಿ ಮಾಡಿದಂಥ ಒಂದು ಈ ಪ್ರೋಟೋಟೈಪ್ ಆಗಲಿ ಆ ಪ್ರಾಜೆಕ್ಟ್ಗಳಾಗಿದೆ. ಎಸ್ ಖಂಡಿತ ಸರ್. ಸೊ ಕ್ಯಾಂಪಸ್ ಮುಂಭಾಗಕ್ಕೆ ಬಂದಾಗ ಏನಿದು ಅಂತ ಅಂದ್ಕೊಂಡಿದ್ದೆ, ಆದರೆ ಒಳಗಡೆ ಬಂದಮೇಲೆ ಗೊತ್ತಾಯಿತು ಇಷ್ಟು ದೊಡ್ಡದಿದೆ. ಬಹುಶಃ ನಾವಿನ್ನೂ ಆ ಕಡೆ ಎಲ್ಲ ಹೋಗೋಕ್ಕಾಗಿಲ್ಲ. ಅಲ್ಲಿ ಎಂಡೈನ್ ಅಂತ ಒಂದಿದೆ, ಬಹುಶಃ ಮಕ್ಕಳಿಗೆ ಊಟ ಮಾಡೋದಕ್ಕಿರ್ಬೋದು, ಇಲ್ಲಿನ ಹಾಸ್ಟೆಲ್ ಫೆಸಿಲಿಟೀಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ಸುಸಜ್ಜಿತವಾಗಿದೆ ಅಂತ ಹೇಳ್ಬೋದು. ಸರ್, ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಯಾರ್ಯಾರು ಅಡ್ಮಿಷನ್ ಮಾಡಬೇಕು ಇಲ್ಲಿಗೆ ಅಂದ್ಕೊತಾರೆ, ಅಥವಾ ತನ್ನ ಮಗು ಇಲ್ಲಿಗೆ ಸೇರಲಿ, ಜಾಯ್ನ್ ಆಗಲಿ, ಅವ್ನು ಚೆನ್ನಾಗಿ ಓದಲಿ, ಇಂಜಿನಿಯರಿಂಗ್ ವಿಭಾಗದಲ್ಲೇ ಇಷ್ಟೆಲ್ಲ ಅಪಾರ್ಚುನಿಟಿಗಳು ಇದೆ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಅವರಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ಅಂಥವರೆಲ್ಲರೂ ಕೂಡ ಕ್ಯಾಂಪಸ್ಗೂ ಬರ್ಬೋದು, ಇಲ್ಲ ಇವರನ್ನು ಕೂಡ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮತ್ತು ನಿಮ್ಮ ತಂಡ ಎಲ್ಲರೂ ಕೂಡ ಭಾಗಿಯಾದರು, ಮಕ್ಕಳು ಕೂಡ ಭಾಗಿಯಾದರು. ಎಲ್ಲರಿಗೂ ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್. ತುಂಬ ಧನ್ಯವಾದಗಳು. ನೀವು ಇಲ್ಲಿವರೆಗೆ ಬಂದು ನಮ್ಮ ಕಾಲೇಜಿನ ಬಗ್ಗೆ ಮಾಹಿತಿ ಕೊಟ್ಟು ಸೊ ವೀಕ್ಷಕರಿಗೆ ಒಂದು ತಲುಪಿಸ್ತಾ ಇದ್ದೀವಿ. ಹಾಗೆ ನಿಮಗೆ ನಮ್ಮ ಕಾಲೇಜಿನ ಪರವಾಗಿ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಇಲ್ಲಿಯ ಲೊಕೇಶನ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ನಿಮ್ಮ ಮಗು ಎಲ್ಲೇ ಇರಲಿ, ಅವನು ಇಲ್ಲಿಗೆ ಬಂದು ಇದ್ದು ಓದೋದಕ್ಕೆ ಹಾಸ್ಟೆಲ್ ಫೆಸಿಲಿಟೀಸ್ಗಳ ಜೊತೆಗೆ ಓದಿಗೆ ಬೇಕಾಗಿರುವಂಥ ಎಲ್ಲ ಫೆಸಿಲಿಟೀಸ್ಗಳು ಇಲ್ಲಿದೆ. ಸೊ ಒಂದ್ಸಲ ಈ ಕ್ಯಾಂಪಸ್ಗೆ ಬನ್ನಿ, ನೀವು ಒಂದ್ಸಲ ಕಣ್ಣಾರೆ ನೋಡಿ, ನಿಮ್ಮ ಮಗುವನ್ನು ಇಲ್ಲಿಗೆ ಸೇರಿಸಬಹುದಾ ಇಲ್ವಾ ಅಂತ ನೀವು ಇಲ್ಲಿ ನಿಂತಾಗಲೇ ನಿಮಗೆ ಯೋಚನೆ ಬರ್ಬೋದು. ಸೊ ಇಲ್ಲಿಗೆ ಸೇರಿಸಿದ್ರೆ ನಿಮ್ಮ ಮಗುವಿಗೆ ಒಳ್ಳೆ ಅಂಕ ಇದ್ದರೆ ಫ್ರೀ ಎಜುಕೇಷನ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಸ್ಪೋರ್ಟ್ಸ್ ವಿಭಾಗದಲ್ಲಿ ಇದ್ದರೂ ಕೂಡ ಆತನಿಗೆ ಒಂದಿಷ್ಟು ಕನ್ಸೆಷನ್ ಕೂಡ ಇದೆ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.